ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಈ ಪರಿಶುದ್ಧ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟ ಈ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ಮತ್ತೊಂದು ಆವರ್ತಿ ಈ ಮಾಧ್ಯಮದ ಮೂಲಕ ನಿಮ್ಮನ್ನು ಆರಾಧಿಸುವುದಕ್ಕೆ, ಸ್ತುತಿಸುವುದಕ್ಕೆ, ನಿಮ್ಮ ಪ್ರೀತಿಯನ್ನು ಮನನ ಮಾಡುವುದಕ್ಕೆ, ನಿಮ್ಮ ಧ್ಯಾನವನ್ನು ಧ್ಯಾನಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಸಂದರ್ಭಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಯೇಸುವೆ, ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ, ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಬಾಯ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿಮಗೆ ಸಮರ್ಪಕವಾಗಿರಲಿ ಸ್ವಾಮಿ. ಈ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ. ಈ ಆರಾಧನೆಯಲ್ಲಿ ಭಾಗಿಗಳಾಗುವಂತಹ ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಈ ಒಂದು ವಾರ ಬೇಕಾದಂತಹ ನಿಮ್ಮ ಆಧ್ಯಾತ್ಮಿಕವಾದ ಮನ್ನವನ್ನ ನಿಮ್ಮ ಮಕ್ಕಳಿಗೆ ದಯಪಾಲಿಸಿಕೊಡುವುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಅಲ್ಪರಾದ ನಮ್ಮನ್ನ ಮತ್ತು ದಾವರ್ತಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಭಾಗದಲ್ಲಿ ನಡೆಯುವ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಆಶೀರ್ವದಿಸು, ಮುನ್ನಡೆಸು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಮತ್ತೊಂದಾವರ್ತಿ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುತ್ತೇನೆ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನ ಮಹಿಮೆಪಡಿಸುವ. ನೋಡಿರಿ ಕಾಲ್ವಾರಿಲಿ ಪ್ರೀತಿಯ ರಕ್ಷಕನ, ಲೋಕದ ಪಾಪ ಹೊತ್ತು ಕೊಂಡು ನೋವಿಂದ ತೂಗಾಡುವ. ಈ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ನೋಡಿರಿ ಕಾಲ್ವಾರಿಲಿ ಪ್ರೀತಿಯ ರಕ್ಷಕನ, ಲೋಕದ ಪಾಪ ಹೊತ್ತು ಕೊಂಡು ನೋವಿಂದ ತೂಗಾಡುವ. ನೋಡಿರಿ ಕಾಲ್ವಾರಿಲಿ ಪ್ರೀತಿಯ ರಕ್ಷಕನ, ಲೋಕದ ಪಾಪ ಹೊತ್ತು ಕೊಂಡು ನೋವಿಂದ ತೂಗಾಡುವ. ಆ ರಕ್ತವೇ ದಿವ್ಯ ರಕ್ತವೇ ಈ ಬುಗ್ಗೆಯಿಂದಾಲೇ ಸುರಿಯುತ್ತದೆ. ನೀ ಓಡಿ ಬಾ, ಹೃದಯವನ್ನು ತೆರೆದುಕೊಂಡು ಆ
ರಕ್ತವೇ ದಿವ್ಯ ರಕ್ತವೇ ಈ ಬುಗ್ಗೆಯಿಂದಾಲೇ ಸುರಿಯುತ್ತದೆ ನೀ ಓಡಿ ಬಾ ಹೃದಯವಂತೆರೆದುಕೊಂಡು ಮುಳ್ಕಿರೀಟ ಶಿರಸಲ್ಲಿ ಮೂಳೆಗಳ ಕಾಲು ಕೈಯಲ್ಲಿ ನಿಂದೆಗಳನ್ನು ಭಾವಿಸಿ ಕೊಂಡು ನಿಂಗಾಗಿ ತೂಗಾಡುವ ಮುಳ್ಕಿರೀಟ ಶಿರಸಲ್ಲಿ ಮೂಳೆಗಳ ಕಾಲು ಕೈಯಲ್ಲಿ ನಿಂದೆಗಳನ್ನು ಭಾವಿಸಿ ಕೊಂಡು ನಿಂಗಾಗಿ ತೂಗಾಡುವ ಆ ರಕ್ತವೇ ದಿವ್ಯ ಈ ಬುಗ್ಗೆಯಿಂದಾಲೇ ಸುರಿಯುತ್ತದೆ ನೀ ಓಡಿ ಬಾ ಹೃದಯವಂತೆರೆದುಕೊಂಡು ಆ ರಕ್ತವೇ ದಿವ್ಯ ರಕ್ತವೇ ಈ ಬುಗ್ಗೆಯಿಂದಾಲೇ ಸುರಿಯುತ್ತದೆ ನೀ ಓಡಿ ಬಾ ಹೃದಯವಂತೆರೆದುಕೊಂಡು ದೇಹವೆಲ್ಲ ಗಾಯವೇ ದ್ರೋಹಿ ನಿಂದ್ರೋಹಕ್ಕಾಗಿ ತ್ಯಾಗ ಸ್ವರೂಪನದ ಯೇಸು ಕೃಪೆಯಲ್ಲಿ ತೂಗಾಡುವ ದೇಹವೆಲ್ಲ ಗಾಯವೇ ದ್ರೋಹಿ ನಿಂದ್ರೋಹಕ್ಕಾಗಿ ತ್ಯಾಗ ಸ್ವರೂಪನದ ಯೇಸು ಕೃಪೆಯಲ್ಲಿ ತೂಗಾಡುವ ಆ ರಕ್ತವೇ ದಿವ್ಯ ರಕ್ತವೇ ಈ ಬುಗ್ಗೆಯಿಂದಾಲೇ ಸುರಿಯುತ್ತದೆ ನೀ ಓಡಿ ಬಾ ಹೃದಯವಂತೆರೆದುಕೊಂಡು ಆ ರಕ್ತವೇ ದಿವ್ಯ ರಕ್ತವೇ ಈ ಬುಗ್ಗೆಯಿಂದಾಲೇ ಸುರಿಯುತ್ತದೆ ನೀ ಓಡಿ ಬಾ ಹೃದಯವಂತೆರೆದುಕೊಂಡು ಇದೇ ಕೃಪಾ ಸಮಯ ನಷ್ಟಪಡಿಸಬೇಡೆ ಸಿಂಹಾಸನ ಕೊಡಲು ಈಗ ಕರೆಯುತ್ತ ತೂಗಾಡುವ ಇದೇ ಕೃಪಾ ಸಮಯ ನಷ್ಟಪಡಿಸಬೇಡಿ ಸಿಂಹಾಸನ ಕೊಡಲು ಈಗ ಕರೆಯುತ್ತ ತೂಗಾಡುವ ಆ ರಕ್ತವೇ ದಿವ್ಯ ರಕ್ತವೇ ಈ ಬುಗ್ಗೆ ಸುರಿಯುತ್ತದೆ ನೀ ಓಡಿ ಬಾ ಹೃದಯವಂತೆರೆದುಕೊಂಡು ಆ ರಕ್ತವೇ ದಿವ್ಯ ರಕ್ತವೇ ಈ ಬುಗ್ಗೆಯಿಂದಾಲೇ ಸುರಿಯುತ್ತದೆ ನೀ ಓಡಿ ಬಾ ಹೃದಯವಂತೆರೆದುಕೊಂಡು ಹಲ್ಲೆಲೂಯ. ನೋಡಿರಿ ಕಲ್ವಾರಿಲಿ ಪ್ರೀತಿಯ ರಕ್ಷಕನ ಲೋಕದ ಪಾಪ ಹೊತ್ತುಕೊಂಡು ನೋವಿಂದ ತೂಗಾಡುವ ಮುಳ್ಕಿರೀಟ ಶಿರಸ್ಸಿನಲ್ಲಿ ಮೊಳೆಗಳು ಕಾಲು ಕೈಯಲ್ಲಿ ನಿಂದೆಗಳನ್ನು ಭವಿಸಿಕೊಂಡು ಹಿಂಗಾಗಿ ತೂಗಾಡಿದ ದೇಹವೆಲ್ಲ ಗಾಯವೇ ದ್ರೋಹಿ
ನಿನ್ ದ್ರೋಹಕ್ಕಾಗಿ ತ್ಯಾಗ ಸ್ವರೂಪನಾದ ಯೇಸು ಕ್ರೂಜೆಯಲ್ಲಿ ತೂಗಾಡುವ ಇದೇ ಕೃಪಾ ಸಮಯ, ನಷ್ಟಪಡಿಸಬೇಡಿ. ಸಿಂಹಾಸನ ಕೊಡಲು ಈಗ ಕರೆಯುತ್ತಾ ತೂಗಾಡುವ. ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನ, ಶ್ರಮೆಯನ್ನ ಮನನ ಮಾಡುವಂತಹ ಈ ದಿನಮಾನಗಳಲ್ಲಿ ಯೇಸು ಸ್ವಾಮಿಯ ಕಲ್ವಾರಿಯ ಪ್ರೀತಿಯನ್ನ ಒಮ್ಮೆ ಧ್ಯಾನಿಸುವಂಥದ್ದು ಬಹಳ ಸಮಂಜಸವಾದಂತಹ ಕಾರ್ಯ. ಪ್ರವಾದಿಯಾದ ಯೆಶಾಯನು ಯೇಸು ಜನಿಸುವುದಕ್ಕಿಂತ ಸರಿಸುಮಾರು 700 ವರ್ಷಗಳ ಹಿಂದೆ ಮಸಿಯನ ಕುರಿತಾಗಿ ಪ್ರವಾದನಾ ರೂಪವಾಗಿ ಹೇಳಿದಂತಹ ಮಾತುಗಳನ್ನು ಯೆಶಾಯನು ತನ್ನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಅದರ 4ನೇ ವಾಕ್ಯದಲ್ಲಿ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. 5ನೇ ವಾಕ್ಯ ಹೇಳ್ತಾ ಇದೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮ್ಮ ದ್ರೋಹಗಳ ದೆಸೆಯಿಂದ, ಇಲ್ಲಿ ಹಾಡುಗಾರನು ಹಾಡಿರುವಂಥದ್ದು, ದೇಹವೆಲ್ಲ ಗಾಯವೇ, ದ್ರೋಹಿ ನಿನ್ ದ್ರೋಹಕ್ಕಾಗಿ ತ್ಯಾಗ ಸ್ವರೂಪನಾದ ಯೇಸು ಕ್ರೂಜೆಯಲ್ಲಿ ತೂಗಾಡುವ. ನೋಡಿ, ಪ್ರವಾದಿಯಾದ ಯೆಶಾಯನು ಯೇಸು ಕ್ರಿಸ್ತನಿಗೆ ಸಂಭವಿಸುವ ಮರಣದ ಕುರಿತಾಗಿ ಒಂದೊಂದು ಭಾಗವನ್ನ, ಇಂಚಿಂಚು ಭಾಗವನ್ನ ವಿವರಿಸಿ ಹೇಳಿರುವಂಥದ್ದು. 5ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ನಮ್ಮ ದ್ರೋಹಗಳಿಗೋಸ್ಕರವಾಗಿ, ನಮ್ಮ ಅಪರಾಧಗಳಿಗೋಸ್ಕರವಾಗಿ ಜಜ್ಜಲ್ಪಟ್ಟು ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡಿದ್ದರ ಫಲವಾಗಿ ಇಲ್ಲಿ ಹಾಡುಗಾರನು ಹೇಳ್ತಾ ಇದ್ದಾನೆ, ಇದೇ ಕೃಪಾ ಸಮಯ, ನಷ್ಟಪಡಿಸಬೇಡಿ. ಸಿಂಹಾಸನ ಕೊಡಲು ಈಗ ಕರೆಯುತ್ತ ತೂಗಾಡುವ. ಇದು ಕೃಪಾ ಸಮಯ. ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುತ್ತಿರುವ ನಮಗೂ ಈ ಮುಂಜಾನೆಯಲ್ಲಿ ಯೇಸು ಕ್ರಿಸ್ತನು ಕೊಡುವಂತಹ ಸಂದೇಶ, ಮಗನೇ ಮಗಳೇ, ಇದು ಕೃಪಾ ಸಮಯ. ನಿನ್ನ ಧಾರ್ಮಿಕತೆಯನ್ನ ಬಿಟ್ಟು ಆಧ್ಯಾತ್ಮಿಕತೆಯ ಕಡೆಗೆ ತಿರುಗಿಕೊಳ್ಳು. ನಿನ್ನ ಆಚಾರ ವಿಚಾರಗಳನ್ನ ಬಿಟ್ಟು ಯಥಾರ್ಥವಾದಂತಹ ಆತ್ಮೀಕತೆಯ ಕಡೆಗೆ ತಿರುಗಿಕೊಳ್ಳು. ಕಳೆದ 3 ವಾರಗಳಿಂದ ನಾವು ಧಾರ್ಮಿಕ ಆಚಾರಗಳನ್ನ ಆಚರಿಸ್ತಾ ಇದ್ದೇವೆ. ಬೂದಿ ಬುಧವಾರದಿಂದ ಪ್ರಾರಂಭವಾಗಿ ಇಂದು ಪ್ಯಾಷನ್ ಸಂಡೆಯನ್ನ ಮೇನ್ಲೈನ್ ಸಭೆಗಳು ಆಚರಿಸ್ತಾ ಇದ್ದಾರೆ. ಆದರೆ ನಿಮ್ಮನ್ನ ನೋಡಿ, ನನ್ನನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇದು ಕೃಪಾ ಸಮಯ, ನಷ್ಟಪಡಿಸಿಕೊಳ್ಬೇಡ.
ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವವನ್ನು. ಇಲ್ಲಿ ಹಾಡುಗಾರನು ಎಳೆಯುವಂಥದ್ದು ಸಿಂಹಾಸನವನ್ನು, ನಿತ್ಯ ಜೀವವನ್ನ ಕೊಡಲು. ಇವತ್ತು 2025 ಈ ಲೆಂಟ್ ಕಾಲವನ್ನ ಆಚರಿಸುವಂತಹ ಈ ಸಂದರ್ಭದಲ್ಲೂ ಕೃಪಾಪೂರ್ಣನಾದ ಯೇಸು ಸ್ವಾಮಿ ನಿನ್ನನ್ನ ನನ್ನನ್ನ ನೋಡಿ ಕರೆಯುತ್ತಿರುವಂಥದ್ದು ಇದು ಕೃಪಾ ಸಮಯ. ನಷ್ಟಪಡಿಸಿಕೊಳ್ಳಬೇಡ. ನಿನ್ನ ಧಾರ್ಮಿಕತೆಯಿಂದ, ನಿನ್ನ ಆಚಾರ ವಿಚಾರಗಳಿಂದ ಆಧ್ಯಾತ್ಮಿಕತೆಯ ಕಡೆಗೆ ತಿರುಗಿಕೊಳ್ಳು ಎಂಬುದಾಗಿ. ನಾವೆಲ್ಲರೂ ಈ 40 ದಿನದ ಧಾರ್ಮಿಕತೆಯನ್ನ ಆಚರಿಸಿ ನಮ್ಮಲ್ಲಿ ನಾವೇ ಸಂತೃಪ್ತಿಯನ್ನ ಪಡೆದುಕೊಳ್ಳುವಂತವರಾಗಿದ್ದೇವೆ. ಆದರೆ ಈ ಮುಂಜಾನೆಯಲ್ಲಿ ಯೆಶಾಯನು ತನ್ನ ಪ್ರವಾದನಾ ಗ್ರಂಥದಲ್ಲಿ ಹೇಳಿದ ರೀತಿಯಲ್ಲಿ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನ ಅವನು ಅನುಭವಿಸಿದನು ಎಂಬುದಾಗಿ ಎಷ್ಟು ಜನ ಮನನ ಮಾಡ್ತಾ ಇದ್ದೇವೆ. ನಾವು ಎಷ್ಟು ಜನ ದೇವರಿಗೆ ಕೃತಜ್ಞತೆಯುಳ್ಳವರಾಗಿದ್ದೇವೆ. ಪಾಪಕ್ಕೆ, ಸೈತಾನನಿಗೆ, ನರಕಕ್ಕೆ ಪಾತ್ರರಾಗಿದ್ದ ನಮ್ಮನ್ನು ನಮ್ಮ ದ್ರೋಹಗಳನ್ನ ಒತ್ತುಕೊಂಡು, ನಮ್ಮ ಅಪರಾಧಗಳನ್ನ ಒತ್ತುಕೊಂಡು ನಮಗೆ ಸುಕ್ಷೇಮವನ್ನ ಉಂಟು ಮಾಡಿರುವ ದೇವರಿಗೆ ಎಷ್ಟರ ಮಟ್ಟಿಗೆ ಕೃತಜ್ಞತೆಯಿಂದ ನಾವು ಆತನನ್ನ ಆರಾಧಿಸುವಂತವರಾಗಿದ್ದೇವೆ. ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಯೇಸು ನಿನ್ನಿಂದ ನನ್ನಿಂದ ಎದುರು ನೋಡುವಂಥದ್ದು ಒಂದೇ ಒಂದು ಕಾರ್ಯ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ. ನಿಮ್ಮ ಯಾವುದೇ ವಿಧಾನವಾದ, ನಿಮ್ಮದೇ ಯಾವುದೇ ಕಾರ್ಯಗಳ ಮೂಲಕ ನಿಮ್ಮ ಅಪರಾಧಗಳಿಗೆ, ನಿಮ್ಮ ಪಾಪಗಳಿಗೆ ಪರಿಹಾರ ಕಲ್ಪಿಸುವುದಕ್ಕೆ ಅಸಾಧ್ಯವಾಗಿರಲಾಗಿ, ನಾನು ನನ್ನ ರಕ್ತದ ಮೂಲಕ ನಿಮ್ಮನ್ನು ನಿಮ್ಮ ಪಾಪಗಳಿಂದ ಬಿಡುಗಡೆ ಮಾಡಿರಲಾಗಿ ನಿಮ್ಮ ಶಿಷ್ಟಾಯುಸ್ಸು. ನೀವು ನನ್ನನ್ನು ರಕ್ಷಕನು, ಒಡೆಯನು ಎಂಬುದಾಗಿ ಅಂಗೀಕಾರ ಮಾಡಿದ ದಿನದಿಂದ ನೀವು ತಿರುಗಿ ಮಣ್ಣಿಗೆ ಸೇರುವ ತನಕ ಪರಿಶುದ್ಧತೆಯಲ್ಲಿ ಜೀವಿಸಿರಿ ಎಂಬುದಾಗಿ ದೇವರು ನನ್ನಿಂದ ನಿನ್ನಿಂದ ಬಯಸ್ತಾ ಇದ್ದಾನೆ ಪ್ರಿಯರೇ. ದೇವರಿಗೆ ಈ 40 ದಿನದ ಲೆಂಟೆಲ್ಲ ಇಂಪಾರ್ಟೆಂಟ್. ದೇವರಿಗೆ ನಾವು ಮಾಡುವಂತಹ ಧಾರ್ಮಿಕ ವಿಚಾರಗಳಲ್ಲ ಪ್ರಾಮುಖ್ಯತೆ. ದೇವರಿಗೆ ಪ್ರಾಮುಖ್ಯತೆ ಎನ್ನುವಂಥದ್ದು ನೀನು ನಾನು ದೇವರಿಂದ ಪಾಪಗಳ ಪರಿಹಾರವನ್ನು ಹೊಂದಿಕೊಂಡಿರಲಾಗಿ, ಪವಿತ್ರತೆಯಲ್ಲಿ ನಾವು ಪ್ರವೇಶಿಸಿರಲಾಗಿ, ಆ ಪವಿತ್ರತೆಯಲ್ಲಿ ನಮ್ಮ ಜೀವಿತವನ್ನ ಮುನ್ನಡೆಸುವಂಥದ್ದಾಗಿದೆ. ಅದಕ್ಕೆ ಇಲ್ಲಿ ಹಾಡುಗಾರ ಹೇಳ್ತಾ ಇದ್ದಾನೆ, ಇದೇ ಕೃಪಾ ಸಮಯ, ನಷ್ಟಪಡಿಸಬೇಡ, ಸಿಂಹಾಸನ ಕೊಡಲು ಈಗ ಯೇಸು ಕರೆಯುತ್ತ ತೂಗಾಡುವ. ಪ್ರಿಯರೇ, ನಾವು ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳದೆ ನಮ್ಮಿಷ್ಟದ ಪ್ರಕಾರವಾಗಿ ಜೀವಿಸಿ ಆನೆ ನಡೆದದ್ದೇ ದಾರಿ ಎಂಬುದಾಗಿ ನಾವು ಯೋಚಿಸಿ, ನಾನು ಮಾಡುವಂಥದ್ದೇ ಸರಿ ಎಂಬುದಾಗಿ ಕಲ್ಪಿಸಿ, ನಮ್ಮಿಷ್ಟದ ಪ್ರಕಾರವಾಗಿ ಜೀವಿಸಿ ಕೇವಲ 40 ದಿನ ದೇವಾಲಯದಲ್ಲಿ ಹೋಗಿ ಮೊಣಕಾಲೂರಿದರೆ ಯಾವ ಪ್ರಯೋಜನವೂ ಇಲ್ಲ. ಇವತ್ತು ಕ್ರೈಸ್ತರಾದಂಥವರು ಒಂದು ಮಾಯಾ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ, ಇನ್ ಇಲ್ಯೂಷನ್ ವರ್ಲ್ಡ್.
ಒಂದು ಗುಂಪು ಹೇಳ್ತಾರೆ ನೀವು ಧಾರ್ಮಿಕ ಆಚರಣೆಯನ್ನು ಆಚರಿಸಿದ್ರೆ ಸಾಕು ನಿಮಗೆ ನಿತ್ಯತ್ವ. ಇನ್ನೊಂದು ಗುಂಪು ಹೇಳುತ್ತಾರೆ ನೀವು ಕೈಯನ್ನು ಜೋರಾಗಿ ಚಪ್ಪಾಳೆ ಹೊಡೆದ್ರೆ ಸಾಕು ನಿಮಗೆ ನಿತ್ಯತ್ವ. ಮಗದೊಂದು ಗುಂಪು ಹೇಳ್ತಾರೆ ನಿಮ್ಮ ಆರ್ಥಿಕತೆಯಲ್ಲಿ 10ರಲ್ಲಿ 1 ಭಾಗವನ್ನು ದೇವರಿಗೆ ಕೊಟ್ಟರೆ ಸಾಕು ನಿಮಗೆ ನಿತ್ಯತ್ವ ಗ್ಯಾರಂಟಿ. ಪ್ರಿಯರೇ, ಇವೆಲ್ಲವೂ ಕೇವಲ ಇಲ್ಯೂಷನ್ಗಳು, ಮಾಯೆಗಳು ಮಾತ್ರ. ದೇವರಿಗೆ ಬೇಕಾಗಿರುವಂಥದ್ದು ಒಂದೇ ಒಂದು ದೇವರಿಗೆ ಬೇಕಾಗಿರುವಂಥದ್ದು, ನೀನು ಪವಿತ್ರನಾಗಿ, ಬಿ ಹೋಲಿ ಆಸ್ ಐ ಆಮ್ ಹೋಲಿ ಎಂಬುದಾಗಿ ಯಾಜಕ ಕಾಂಡದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳಿದ ರೀತಿಯಲ್ಲಿಯೇ ಇವತ್ತು ನನ್ನನ್ನು ನೋಡಿ, ನಿನ್ನನ್ನು ನೋಡಿ ಯೇಸು ಸ್ವಾಮಿ ಹೇಳುವಂಥದ್ದು ಪರಿಶುದ್ಧರಾಗಿರ್ರಿ. ಇದೇ ವಾಕ್ಯ ಪ್ರಯೋಗವನ್ನ ಪೇತ್ರ ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ಈ ಒಂದು ಆಜ್ಞೆಗೆ ನಾವು ವಿಧೇಯರಾಗಿ ಜೀವಿಸದೆ ಹೋದರೆ ನಾವು ಮಾಡುವಂತಹ ಎಲ್ಲ ಧಾರ್ಮಿಕ ವಿಧಿ ವಿಧಾನಗಳು, ಆಚರಣೆಗಳು ಕೇವಲ ಮಾಯ, ಹೊಗೆ, ಯಾವ ಪ್ರಯೋಜನವೂ ಇಲ್ಲ. ಪ್ರಿಯರೇ, ಮಾಡಿದಂತ ನಮಗೂ ಪ್ರಯೋಜನವಿಲ್ಲ, ದೇವರಿಗೂ ಇದರಿಂದ ಯಾವ ಪ್ರಯೋಜನವೂ ಉಂಟಾಗುವುದಿಲ್ಲ. ಪರಿಶುದ್ಧತೆಯಲ್ಲಿ ನಮ್ಮನ್ನು ಕಾಪಾಡಿಕೊಳ್ಳುವುದು ಅಂದ್ರೆ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ನೋಡಿ, ಒಬ್ಬ ಕ್ರೈಸ್ತ, ನಾನು 3 ವಾರಗಳ ಹಿಂದೆ ಹೇಳಿದೆ, ಜಾನ್ ರಸ್ಕಿನ್ ಎಂಬ ಒಬ್ಬ ಬರಹಗಾರ ಹೇಳಿರುವಂಥದ್ದು, ಒಬ್ಬ ಕ್ರೈಸ್ತ ಎಲ್ಲಿ ವಾಸ ಮಾಡ್ತಾನೋ, ಒಬ್ಬ ಕ್ರೈಸ್ತ ಎಲ್ಲಿ ಸಂಚಾರ ಮಾಡ್ತಾನೋ, ಅವನು ವಾಸ ಮಾಡುವಂತಹ ಸ್ಥಳದಲ್ಲಿ, ಅವನು ಸಂಚಾರ ಮಾಡುವಂತಹ ಸ್ಥಳದಲ್ಲಿ ಒಂದು ದೈವಿಕತೆಯ ಬೆಳಕನ್ನ ಬಿಟ್ಟು ಹೋಗ್ತಾನೆ. ಪ್ರಿಯರೇ, ನಾವು ವಾಸ ಮಾಡುವಂತಹ ಸ್ಥಳಗಳಲ್ಲಿ, ನಾವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ, ನಾವು ಓದುವಂತಹ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ, ಯಾತಕ್ಕೆ ನಾವು ವಾಸಿಸುವಂತಹ ನಮ್ಮ ಕುಟುಂಬದಲ್ಲಿ ಆ ಕ್ರಿಸ್ತನೆಂಬ ದೈವಿಕತೆಯ ಬೆಳಕನ್ನು ನಾವು ಹಚ್ಚುವಂತವರಾಗಿದ್ದೇವ. ಯೇಸು ಸ್ವಾಮಿ ಹೇಳಿರುವಂಥದ್ದು, ದೀಪವನ್ನು ಹಚ್ಚಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡ್ತಾರೆ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕನ್ನು ಕೊಡ್ತದೆ. ನೋಡಿ, ಒಂದು ದೀಪ, ಒಂದು ಬೇಣದ ಬತ್ತಿ ತಕ್ಕ ಮಟ್ಟಿಗೆ ಬೆಳಕನ್ನ ಕೊಡುವುದಾದರೆ, ಒಂದು ಕುಟುಂಬದಲ್ಲಿ 5 ಅಂಗಗಳಿದ್ರೆ ಅಥವಾ 4 ಅಂಗಗಳಿದ್ರೆ, ಈ 4 ಅಂಗಗಳು ಆ ಕುಟುಂಬಕ್ಕೆ ಬೆಳಕನ್ನ ಕೊಡುವಂಥದ್ದಾಗಿದ್ರೆ ಆ ಕುಟುಂಬ ಎಷ್ಟರ ಮಟ್ಟಿಗೆ ದೈವಿಕವಾದ ಪ್ರಕಾಶದಲ್ಲಿ ಹೊಳೆಯುತ್ತದೆ ಎಂಬುದನ್ನ ನೀವು ಮನನ ಮಾಡಿಕೊಳ್ಳ್ರಿ. ನಾವು ಸೇರಿ ಬರುವಂತಹ ಸಭೆಗಳಲ್ಲಿ 100 ಕುಟುಂಬಗಳಿದ್ರೆ, 50 ಕುಟುಂಬಗಳಿದ್ರೆ, ಪ್ರತ್ಯೇಕವಾಗಿ ಮೇನ್ಲೈನ್ ಸಭೆಗಳಲ್ಲಿ ನಾವು ನೋಡುವಂಥದ್ದು 500 ಕುಟುಂಬ, 1000 ಕುಟುಂಬಗಳು. ಅಂದ್ರೆ ಈ 1000 ಕುಟುಂಬಗಳಲ್ಲಿ 1000 ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ಬೆಳಕನ್ನ ಕೊಡುವಂತಹ, ದೈವಿಕತೆಯ ಬೆಳಕನ್ನ ಪ್ರಕಾಶಿಸುವಂತಹ ವ್ಯಕ್ತಿಗಳಾಗಿದ್ರೆ ಆ ಸಭೆ ಎಷ್ಟರ ಮಟ್ಟಿಗೆ ಪ್ರಕಾಶಮಯವಾಗಿರ್ತದೆ ಎಂಬುದನ್ನ ಮನನ ಮಾಡ್ಕೊಳ್ರಿ, ಯೋಚನೆ ಮಾಡ್ಕೊಳ್ರಿ.
ನಾವು ಪ್ರಕಾಶ ಕೊಡುವಂಥವರಾಗಿದ್ದೇವ, ಅಥವಾ ಕೇವಲ ಧಾರ್ಮಿಕತೆಯಲ್ಲಿ ಆಚಾರಗಳಲ್ಲಿ ಮಾತ್ರ ನಾವು ಸೀಮಿತವಾಗಿದ್ದೇವ ಎಂಬುದನ್ನು ಮತ್ತೊಂದು ಆವರ್ತಿ ನಾವು ಮನನ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ಇವತ್ತು ನಾವು ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಶಿಲುಬೆ, ಶಿಷ್ಯತ್ವಕ್ಕೆ ಒಂದು ಹೊಸ ದೃಷ್ಟಿಕೋನ. ಕ್ರಾಸ್, ಎ ನ್ಯೂ ಪ್ಯಾಡಿಂಗ್ ಟು ಡಿಸೈಪಲ್ಶಿಪ್. ಶಿಲುಬೆ ಶಿಷ್ಯತ್ವಕ್ಕೆ ಒಂದು ಹೊಸ ದೃಷ್ಟಿಕೋನ. ಏನು ಶಿಲುಬೆ? ಶಿಲುಬೆ ಅಂದ್ರೆ ಏನು? ಶಿಲುಬೆಯ ಕುರಿತಾಗಿ ನಾವು ಗ್ರಹಿಸಿರುವಂಥದ್ದು ಏನು? ಶಿಲುಬೆ ಅನ್ನುವಂಥದ್ದು ಪ್ರಾಚೀನ ನಾಗರಿಕತೆಯ ಕಾಲದಲ್ಲಿ, ಅಂದರೆ BCE 6 ಅಂದರೆ ಕ್ರಿಸ್ತನಕ್ಕಿಂತ ಮುಂಚಿತವಾಗಿ ಮರಣದಂಡನೆಗೆ ವಿಧಿಸುವಂತಹ ಒಂದು ಪದ್ಧತಿಯಾಗಿತ್ತು ಶಿಲುಬೆಗೆ ಏರಿಸುವಿಕೆ. ಇದು ಪರ್ಷಿಯನರ ಕಾಲದಲ್ಲಿ, ರೋಮನ್ನರ ಕಾಲದಲ್ಲಿ ಚಾಲ್ತಿಯಲ್ಲಿ ಇರುವಂಥದ್ದಾಗಿ ನಾವು ಚರಿತ್ರೆಗಳ ಮೂಲಕವಾಗಿ ನಾವು ನೋಡುತ್ತೇವೆ. ರೋಮನ್ನರ ಕಾಲದಲ್ಲಿ ಪ್ರತ್ಯೇಕವಾಗಿ ರಾಜಕೀಯ ವಿರೋಧಿಗಳಿಗೆ, ಕ್ರಾಂತಿಕಾರರಿಗೆ, ಗುಲಾಮರಿಗೆ ಈ ಒಂದು ಶಿಕ್ಷೆಯನ್ನ ವಿಧಿಸ್ತಾ ಇದ್ರು, ಶಿಲುಬೆಗೆ ಏರಿಸುವಿಕೆ. ಯಹೂದ್ಯರಲ್ಲಿ ಈ ಒಂದು ಪದ್ಧತಿ ಇರಲಿಲ್ಲ. ರೋಮನ್ನರು ಬಹಳವಾಗಿ ಇಷ್ಟಪಟ್ಟಂತಹ ಒಂದು ಶಿಕ್ಷಾ ವಿಧಾನವಾಗಿತ್ತು ಶಿಲುಬೆಗೆ ಹಾಕುವಂಥದ್ದು. ಶಿಲುಬೆಗೆ ಹಾಕುವಂಥದ್ದು ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಸಾರ್ವಜನಿಕವಾಗಿ ವಿವಸ್ತ್ರಗೊಳಿಸಿ ಅವನನ್ನ ತೂಗು ಹಾಕುವಂಥದ್ದು. ಇಂತಹ ಒಂದು ಶಿಕ್ಷೆಯನ್ನ ವಿಧಿಸುವಂತಹ ಸಂದರ್ಭದಲ್ಲಿ ಶಿಕ್ಷೆಗೆ ಒಳಗಾದ ವ್ಯಕ್ತಿಯನ್ನ ಬಹಳವಾಗಿ ಚಿಂತ್ರಹಿಂಸೆ ಪಡಿಸ್ತಾ ಇದ್ರು. ಯೇಸುವಿನ ಚರಿತ್ರೆಯನ್ನ ಕಲಿಯುವಂತಹ ಸಂದರ್ಭದಲ್ಲಿ ಇವು ನಮಗೆ ಗೊತ್ತಾಗ್ತದೆ. ಅದು ಮಾತ್ರವಲ್ಲ, ಯಾವ ವ್ಯಕ್ತಿ ಈ ಶಿಲುಬೆಯ ಮರಣದಂಡನೆಗೆ ಒಳಗಾಗ್ತಾನೋ ಆ ವ್ಯಕ್ತಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಆ ಶಿಲುಬೆಗೆ ಏರಿಸುವ ಸ್ಥಳದ ತನಕ ನಡ್ಕೊಂಡು ಹೋಗ್ಬೇಕು. ನಮಗೆ ಗೊತ್ತು, 2 ಮರದ ದಿಂಬಿಗಳನ್ನ ಪ್ಲಸ್ ಆಕಾರದಲ್ಲಿ ಮಾಡಿ ತನ್ನ 2 ಕೈಗಳನ್ನ ಮರದ ದಿಮ್ಮಿಯ ಅಡ್ಡಪಟ್ಟಿಗೆ ಮೊಳೆಗಳಿಂದ ಜಡಿತಾರೆ. ತಮ್ಮ 2 ಕಾಲುಗಳನ್ನ ಉದ್ದಪಟ್ಟಿಗೆ ಮೊಳೆಗಳಿಂದ ಜಡಿತಾರೆ. ನಂತರ ಈ ವ್ಯಕ್ತಿಯನ್ನ ಈ ರೀತಿ ತೂಗಾಕ್ತಾರೆ. ನೋಡಿ, ಚಿತ್ರಹಿಂಸೆಯ ಫಲವಾಗಿ ಮತ್ತು ಕೈಗಳಿಗೆ ಮತ್ತು ಕಾಲುಗಳಿಗೆ ಮೊಳೆಗಳಿಂದ ಜಡಿಯಲ್ಪಟ್ಟು ಆ ತೀವ್ರವಾದ ವೇದನೆಯಲ್ಲಿ ಆ ವೇದನೆಯನ್ನ ಅನುಭವಿಸುತ್ತಾ ಸಾಧಾರಣವಾಗಿ ನಾವು ಉಸಿರಾಡುವ ರೀತಿಯಲ್ಲಿ ಉಸಿರಾಡುವುದಕ್ಕೆ ಸಾಧ್ಯವಿಲ್ಲದೆ ಈ ಶಿಲುಬೆಯ ಮರಣಕ್ಕೆ ಒಪ್ಪಿಸಲ್ಪಟ್ಟ ವ್ಯಕ್ತಿ ಇಂಚಿಚ್ಚಾಗಿ ತಾನು ತನ್ನ ಮರಣವನ್ನು ಅನುಭವಿಸ್ತಾನೆ. ಅವನು ಸಾಯುವ ತನಕ ಅವನನ್ನು ಏನ್ ಮಾಡ್ತಾರೆ, ಆ ಒಂದು ಶಿಲುಬೆಯ ಮೇಲೆ ಇಟ್ಟಿರ್ತಾರೆ.
ನೋಡಿ, ಆ ಕಾಲದಲ್ಲಿ ಶಿಲುಬೆಯ ಮೇಲೆ ಮರಣವನ್ನ ವಿಧಿಸುವಂಥದ್ದು ಅತ್ಯಂತ ಕಠೋರವಾದಂತಹ ಒಂದು ಶಿಕ್ಷಾ ಪದ್ಧತಿಯಾಗಿತ್ತು. ಚರಿತ್ರೆಯನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ದ ಗ್ರೇಟ್ ಸುಮಾರು 2000 ವ್ಯಕ್ತಿಗಳನ್ನ ಈ ಶಿಲುಬೆಯ ಶಿಕ್ಷೆಗೆ, ಮರಣದಂಡನೆಗೆ ವಿಧಿಸಿದನು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡ್ತೇವೆ. ಅದೇ ರೀತಿ ರೋಮನ್ನರು ಸಹ ಅನೇಕ ಯಹೂದ್ಯರನ್ನ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಸೊ ಯಾರು ಕ್ರಾಂತಿಕಾರಿಗಳಾಗಿರ್ತಾರೆ, ಯಾರು ರೋಮನ್ ಆಡಳಿತವನ್ನ ವಿರೋಧಿಸ್ತಾರೆ, ಅಂಥವರಿಗೆ ಈ ಕಠೋರವಾದ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು. ಸೊ ಇದನ್ನ ನೋಡುವಂಥವರು ಎದುರಬೇಕು, ಅದು ಅವರ ಉದ್ದೇಶ. ಸೊ ರೋಮನ್ನರು ಸಾವಿರಾರು ಯಹೂದಿಗಳನ್ನ ಇಂತಹ ಕಠೋರವಾದ ಮರಣಕ್ಕೆ ಒಪ್ಪಿಸಿರುವಂಥದ್ದು ಚರಿತ್ರೆಗಳಲ್ಲಿ ನಾವು ಕಾಣ್ತೇವೆ. ಆದರೆ ಯೇಸು ಸ್ವಾಮಿಯ ಶಿಲುಬೆಯ ಮರಣ ಅದು ಕಠೋರವಾದಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಆದಾಗ್ಯೂ ಯೇಸು ಕ್ರಿಸ್ತನ ಮಕ್ಕಳಾದ ನಮಗೆ, ಅಥವಾ ಈ ಶಿಲುಬೆಯ ಮೂಲಕ ಶಿಷ್ಯತ್ವವನ್ನು ಪಡೆದುಕೊಂಡಿರುವ ನಮಗೆ ಒಂದು ಹೊಸ ದೃಷ್ಟಿಕೋನವನ್ನ ಕೊಡುವಂಥದ್ದಾಗಿದೆ. ನಾವು ಯೆಶಾಯನ ಪ್ರವಾದನಾ ಗ್ರಂಥದಲ್ಲಿ ನಾವು ಓದಿ ಕೇಳಿದಂಥದ್ದು, ಅಲ್ಲಿ ಬರೆದಿರುವಂಥದ್ದು, ನಮ್ಮ ದ್ರೋಹಗಳ ನೆಲೆಯಿಂದ ಅವನು ಜಜ್ಜಲ್ಪಟ್ಟ, ನಮ್ಮ ಅಪರಾಧಗಳಿಂದ ಜಜ್ಜಲ್ಪಟ್ಟ, ನಮ್ಮ ದ್ರೋಹಗಳ ದೆಸೆಯಿಂದ ಗಾಯವಾಯಿತು, ಅವನು ದಂಡನೆಯನ್ನ ಅನುಭವಿಸಿದ. ಆದಾಗ್ಯೂ ಆ ಒಂದು ಶಿಲುಬೆಯ ಮೂಲಕ ಶಿಷ್ಯತ್ವದ ಪದವಿಗೆ ಪ್ರವೇಶಿಸಿರುವಂತಹ ನಮಗೆ ಒಂದು ಹೊಸ ದೃಷ್ಟಿಕೋನವನ್ನ ದೇವರು ಕೊಟ್ಟಿರುವಂಥದ್ದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ಲೆಂಟ್ ದಿನ ಅನ್ನುವಂಥದ್ದು ಕೇವಲ ಮಾಂಸಾಹಾರಗಳನ್ನ ತ್ಯಜಿಸಿ ನಮ್ಮನ್ನು ನಾವೇ ಜನರ ಮುಂದೆ ಪವಿತ್ರರು ಎಂಬುದಾಗಿ ತೋರ್ಪಡಿಸುವಂತಹ ಒಂದು ವಿಧಾನವಲ್ಲ ಇದು. ನೋಡಿ, ಯೇಸು ಸ್ವಾಮಿ ತಾನೇ ಹೇಳಿರುವಂತಹ ಮಾತು ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಸೊ ನೀವು ಉಪವಾಸ ಮಾಡುವಾಗ ಕಪಟಿಗಳ ಹಾಗೆ ಉಪವಾಸ ಮಾಡಬೇಡ್ರಿ. ನೀನು ಉಪವಾಸ ಮಾಡುವಂತಹ ಸಂದರ್ಭದಲ್ಲಿ ಏಕಾಂತವಾದ ನಿನ್ನ ಕೋಣೆ ಒಳಗೆ ಹೋಗಿ ಅಂತರ್ಯದಲ್ಲಿರುವಂಥ ನಿಮ್ಮ ದೇವರಿಗೆ ಪ್ರಾರ್ಥನೆ ಮಾಡ್ರಿ. ಸೊ ಜನರು ನೋಡುವುದಕ್ಕೋಸ್ಕರವಾಗಿ ನೀವು ಉಪವಾಸಿಗಳಿಂದ ನಿಮ್ಮ ಮುಖವನ್ನು ಸಪ್ಪಗೆ ಮಾಡ್ಕೊಳ್ಬೇಡ್ರಿ. ಸೊ ಇವತ್ತು ನಾವು ಮಾಡುವಂಥದ್ದು ಜನರು ನೋಡಬೇಕು ಎಂಬುದಾಗಿ. ನೋಡಿ, ಯೇಸು ಸ್ವಾಮಿಯ ಶಿಲುಬೆಯ ಮರಣ ಪ್ರತಿ ವಿಶ್ವಾಸಿಯ ಜೀವಿತದಲ್ಲಿ ಒಂದು ಹೊಸ ದೃಷ್ಟಿಕೋನವನ್ನ ಕೊಡುವಂಥದ್ದಾಗಿದೆ, ತರುವಂಥದ್ದಾಗಿದೆ. ಅದೇನೆಂಬುದಾಗಿ ನಾವು ಈ ಮುಂಜಾನೆಯಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಪರೀಕ್ಷೆ ಮಾಡಿಕೊಳ್ಳುವ. ಅದು ಮಾತ್ರವಲ್ಲದೆ ಆ ಗುಣಗಳು ನಮ್ಮಲ್ಲಿ ಉಂಟಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಸೊ ಇಲ್ಲದೆ ಹೋದ್ರೆ, ನಾನು ಹಾಡುಗಾರನು ಹಾಡಿದ ರೀತಿಯಲ್ಲಿ ಇದೇ ಕೃಪಾ ಸಮಯ ನಷ್ಟಪಡಿಸ್ಕೊಳ್ಬೇಡ, ಸಿಂಹಾಸನ ಕೊಡಲು ಯೇಸು ಕರೆಯುತ್ತ ತೂಗಾಡುವ ಎಂಬ ಆ ಒಂದು ಸಾಲನ್ನ ನಾವು ಮನನ ಮಾಡಿಕೊಂಡು 2025 ಈ ದಿನದಲ್ಲಿ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸುವಂತವರಾಗಿರುವ
ಈ ಶಿಲುಬೆಯ ಶಿಷ್ಯತ್ವದ ಹೊಸ ದೃಷ್ಟಿಕೋನ ಮೊಟ್ಟ ಮೊದಲಿಗೆ ನಮಗೆ ಕಲಿಸುವಂತಹ ಒಂದು ಪಾಠ ಕ್ಷಮಾಪಣೆ, ಫರ್ಗಿವ್ನೆಸ್. ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸಿದ? ನಮ್ಮ ಪಾಪಗಳ ಪರಿಹಾರಕ್ಕಾಗಿ. ಇಂದು ಅನೇಕ ಸೋ ಕಾಲ್ಡ್ ಸಭೆಗಳು ಯೇಸು ಕ್ರಿಸ್ತನನ್ನ ತಮ್ಮ ಪಾಪಗಳ ಪರಿಹಾರಕ ರಕ್ಷಕನನ್ನಾಗಿ ಕಾಣುವುದಕ್ಕಿಂತ ಮಿಗಿಲಾಗಿ ಇಂದು ಯೇಸುವನ್ನ ಕೇವಲ ಸಮೃದ್ಧಿಯನ್ನು ಕೊಡುವ ದೇವರಾಗಿ ಚಿತ್ರಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾನು ಪ್ರಾರಂಭದಲ್ಲಿ ಅದೇ ಹೇಳಿದೆ. ಸೊ ವಿ ಶುಡ್ ಕಮ್ ಔಟ್ ಫ್ರಮ್ ದ ಇಲ್ಯೂಷನ್ ವರ್ಲ್ಡ್. ಈ ಒಂದು ಮಾಯಾ ಜಗತ್ತಿನಿಂದ ನಾವು ಹೊರಗೆ ಬರಬೇಕು. ಯು ಶುಡ್ ಲರ್ನ್ ದ ರಿಯಾಲಿಟಿ. ವಾಸ್ತವಾಂಶವನ್ನು ನೀವು ಕಲಿಬೇಕು. ನೋಡಿ, ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಮಾನವ ಕುಲದ ಪರಿಹಾರಕ್ಕೋಸ್ಕರವಾಗಿ ಮಾನವನಾಗಿ ಲೋಕಕ್ಕೆ ಬಂದು, ನೋಡಿ, ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು 2ನೇ ವಾಕ್ಯದಲ್ಲಿ 2ನೇ ಅಧ್ಯಾಯದಲ್ಲಿ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನು ಹೊಂದುವುದಕ್ಕೆ ವಿಧೇಯನಾದದ್ದು? ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ. ಸೊ ನಮ್ಮನ್ನು ಕ್ಷಮಿಸುವುದಕ್ಕೋಸ್ಕರವಾಗಿ, ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೋಸ್ಕರವಾಗಿ. ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದ? ಸೊ ನಮ್ಮನ್ನು ಆರ್ಥಿಕವಾಗಿ ಆಶೀರ್ವಾದ ಮಾಡುವುದಕ್ಕಾಗಿ ಅಲ್ಲ. ಇದು ಅನೇಕರು ಆರ್ಥಿಕತೆಯಿಂದ ಓಡ್ತಾ ಇದ್ದಾರೆ. ಅನೇಕ ಮೇನ್ಲೈನ್ ಸಭೆಯ ವಿಶ್ವಾಸಿಗಳು ಸೊ ಮುಂಜಾನೆಯಲ್ಲಿ ಅವರ ಸಭೆಯ ಸರ್ವಿಸ್ ಅನ್ನು ಮುಗಿಸ್ಕೊಂಡು ಆಶೀರ್ವಾದ ಕೊಡುವಂತ ಸಭೆಗೆ ಓಡ್ತಾರೆ. ಯಾಕೆ ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನು ಅನುಭವಿಸ್ತ? ಸೊ ಕೇವಲ ನಮ್ಮನ್ನ ಆರ್ಥಿಕವಾಗಿ ಆಶೀರ್ವಾದ ಮಾಡೋದಾಗಿದ್ರೆ ಯೇಸು ಸ್ವಾಮಿ ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಸಾಯುವಂತಹ ಅವಶ್ಯಕತೆ ಇರಲಿಲ್ವಲ್ಲ. ಮೇಲಿಂದಲೇ ತಥಾಸ್ತು ಅಂತ ಹೇಳಿ ಸಾಕಾಗಿರ್ಲಿಲ್ವಾ? ಯಾತಕ್ಕೋಸ್ಕರವಾಗಿ? ವೈ? See, please come out from the illusion world. ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದ? ಸೊ ಆರ್ಥಿಕವಾಗಿ ಆಶೀರ್ವಾದ ಮಾಡೋದಾದ್ರೆ ಮೇಲಿಂದನೇ. ಸೊ ಇವನ ಮನೆ ಚಿನ್ನದಿಂದ ತುಂಬಲಿದ್ದು ಹೇಳಲು ಸಾಕಾಗಿತ್ತು. ಕೇವಲ ಬಾಯಿಯ ಮಾತುಗಳ ಮೂಲಕವಾಗಿ ಎಲ್ಲವನ್ನ ಸೃಷ್ಟಿ ಮಾಡಿದಂತ ದೇವರು. ಆದಿಕಾಂಡ 1 ಓದ್ ನೋಡಿ. ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಉಂಟಾಯಿತು. ನಕ್ಷತ್ರಗಳು ಉಂಟಾಗಲಿ ಎಂಬುದಾಗಿ ಉಂಟಾಯಿತು. ಮೀನುಗಳು ಜಲಚರಗಳು ಉಂಟಾಗಲಿ ಹೇಳಿದಾಗ ಉಂಟಾಯಿತು. ಹಣ್ಣಿನ ಮರಗಳು ಉಂಟಾಗಲಿ ಹೇಳಿದಾಗ ಉಂಟಾಯಿತು. ಸೊ ಸರ್ವಶಕ್ತನಾದ ದೇವರು ಇಡೀ ಭೂಮಂಡಲವನ್ನ
ತನ್ನ ಬಾಯಿಯ ಮಾತುಗಳ ಮೂಲಕ ಉಂಟು ಮಾಡಿರಲಾಗಿ, ನನ್ನನ್ನ ನಿನ್ನನ್ನ ಕೇವಲ ಆರ್ಥಿಕವಾಗಿ ಆಶೀರ್ವಾದ ಮಾಡುವಂತಹ ಉದ್ದೇಶವಿದ್ರೆ ಕೇವಲ ಆಶೀರ್ವಾದ ಅಭಿವೃದ್ಧಿ ಉಂಟಾಗಲಿ ಎಂಬುದಾಗಿ ಹೇಳಿದ್ರೆ ಸಾಕಾಗಿರ್ಲಿಲ್ವಾ? ದೈವಿಕವಾದ ಉದ್ದೇಶ ಅದಲ್ಲ ಪ್ರಿಯರೇ. ದೈವಿಕವಾದ ಉದ್ದೇಶ ಏನಾಗಿತ್ತು? ಮನುಷ್ಯ ದೇವರ ಮಾತಿಗೆ ಅವಿಧೇಯನಾಗಿ ದೇವರಿಂದ ದೂರ ಹೋದ, ಪಾಪ ಮಾಡ್ದ. ಈ ಪಾಪಕ್ಕೆ ಪರಿಹಾರವನ್ನ ಕಲ್ಪಿಸಬೇಕು. ಅದಕ್ಕೆ ಏನ್ ಮಾಡಬೇಕು? ತನ್ನ ಏಕಮಾತ್ರ ಕುಮಾರನನ್ನ ಈ ಲೋಕಕ್ಕೆ ಕಳುಹಿಸಿ, ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ ಬರೆದಿರುವ ಪ್ರಕಾರ ನಮ್ಮೆಲ್ಲ ದ್ರೋಹಗಳನ್ನು ಅವನ ಮೇಲೆ ಹಾಕಿ, ನಮ್ಮ ಅಪರಾಧಗಳ ನಿಮಿತ್ತ ಅವರನ್ನು ಜಜ್ಜಿ ನಮಗೆ ಸುಕ್ಷೇಮವನ್ನ, ಏನು ಸುಕ್ಷೇಮ? ಪಾಪದಿಂದ ಬಿಡುಗಡೆಯನ್ನ ಕೊಟ್ಟ. ಈ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕ ಶಿಷ್ಯತ್ವ ಘನವನ್ನ, ಶಿಷ್ಯತ್ವ ಪದವಿಯನ್ನ ಪಡೆದುಕೊಂಡಿರುವ ನಾವುಗಳು ಕ್ಷಮಿಸುವ ಮನೋಭಾವವುಳ್ಳವರಾಗಿರಬೇಕು. ನೋಡಿ, ಪೇತ್ರ ಯೇಸು ಸ್ವಾಮಿಯ ಬಳಿಗೆ ಒಂದು ಪ್ರಶ್ನೆ ಕೇಳ್ದ. ನನ್ನ ಸಹೋದರ ನನಗೆ ತಪ್ಪು ಮಾಡಿದ್ರೆ ಎಷ್ಟು ಬಾರಿ ನಾನು ಅವನನ್ನು ಕ್ಷಮಿಸಬೇಕು? 7 ಸಾರಿ. ಯಾಕಂದ್ರೆ ಯಹೂದ್ಯರಿಗೆ 7 ಅನ್ನುವಂಥದ್ದು ಪರಿಪೂರ್ಣ, ಸಂಪೂರ್ಣವಾದಂಥ ಸಂಖ್ಯೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದಂಥ ಉತ್ತರ 7 ಸಾರಿ ಇಲ್ಲ, 770 ಸಾರಿ, 770. ಅರ್ಥ ಇಲ್ಲ, ನಿನ್ನ ಸಹೋದರನು ಮಣ್ಣಿಗೆ ಮಣ್ಣಾಗುವ ತನಕ, ಇಲ್ಲ ನೀನು ಮಣ್ಣಿಗೆ ಮಣ್ಣಾಗುವ ತನಕ ಕ್ಷಮಿಸ್ತಾನೇ ಇರಬೇಕು. ಅರ್ಥ, ನಮ್ಮಲ್ಲಿ ಹಾಗೆ ಇರಬಾರ್ದು, ನಮ್ಮಲ್ಲಿ ಕೋಪ ಇರಬಾರ್ದು. ಇದರ ಕುರಿತಾಗಿ ಪೌಲ ಹೇಳಿರುವಂಥದ್ದು, ಸೂರ್ಯ ಮುಳುಗುವುದಕ್ಕಿಂತ ಮುಂಚಿತವಾಗಿ ನೀವೇನ್ ಮಾಡಬೇಕು? ಒಂದಾಗ್ಬಿಡ್ಬೇಕು. ಇಂದು ಪ್ರಸಂಗಿಸುವಂತಹ ನಾನು ಸಹ ಒಳಗೊಂಡು ನಮ್ಮಲ್ಲಿ ಆ ಸ್ವಭಾವ ಇದೆಯಾ? ಯೋಚನೆ ಮಾಡಿ. ಶಿಲುಬೆಯ ಶಿಷ್ಯತ್ವ ವೃಂದದಲ್ಲಿ ಸೇರಿರುವಂಥವರು ಕ್ಷಮಿಸುವಂಥವರಾಗಿರಬೇಕು. ಇದು ಒಂದು ಹೊಸ ದೃಷ್ಟಿಕೋನ. ಶಿಲುಬೆಯ ಶಿಷ್ಯತ್ವದ ದೃಷ್ಟಿಕೋನ ಅನ್ನುವಂಥದ್ದು ಕ್ಷಮಾಪಣೆಯ ಹೃದಯ. ನೋಡಿ, ನಾವೆಲ್ಲರೂ ಪ್ರತ್ಯೇಕವಾಗಿ ಮೇಲಿನ ಸಭೆಗಳು ದಿನಕ್ಕೆ 1 ಬಾರಿಯಾದರೂ ಮಾಡುವಂತಹ ಒಂದು ಪ್ರಾರ್ಥನೆ ಯೇಸು ಕಲಿಸಿದಂತಹ ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ರಾಜ್ಯವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ, ನೋಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನೋಡಿ, ಇಲ್ಲಿ ಬರ್ದಿಲ್ಲ ನಮಗೆ ತಪ್ಪು ಮಾಡಿದವರನ್ನು ಅವರು ಕ್ಷಮಿಸುವಂತೆ ಅಲ್ಲ, ನಾನು ಕ್ಷಮಿಸುವಂತೆ. ನೋಡಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ದೇವಾಲಯಕ್ಕೆ ಕಾಣಿಕೆಯೊಡನೆ ಬಂದಿರಲಾಗಿ, ನಿನಗೆ ನಿನ್ನ ಸಹೋದರನ ಮನಸ್ಸಿನಲ್ಲಿ ಏನಾದರೂ ವಿದ್ವೇಷವಿದೆ ಎಂಬುದಾಗಿ ನಿನ್ನ ನೆನಪಿಗೆ ಬಂದ್ರೆ, ಕಾಣಿಕೆಯನ್ನು ಯಜ್ಞವೇದಿಯ ಬಳಿಯಲ್ಲಿ ಇಟ್ಟು ಮೊದಲು ಹೋಗಿ ನಿನ್ನ ಸಹೋದರನ ಸಂಗಡ ಒಂದಾಗು, ನಂತರ ಬಂದು ಕಾಣಿಕೆಯನ್ನು ಅರ್ಪಿಸು. ಮತ್ತೆ ನಮ್ಮ ಪೆಂಟೆಕೋಸ್ ಸಮೂಹ ಈ ಒಂದು ಪ್ರಾರ್ಥನೆಯನ್ನು ತೆಗೆದಿಟ್ಬಿಟ್ಟಿದ್ದಾರೆ ಪಕ್ಕಕ್ಕೆ.
ಯಾಕೆ ಇದು ಹೇಳಿದ್ರೆ ಮಾಡ್ಬೇಕು ಅವರಿಗೆ. ನೋಡಿ, ನಮಗೆ ತಪ್ಪು ಮಾಡಿದವರನ್ನು ನೋಡಿ, 15ನೇ ವಾಕ್ಯ, 14ನೇ ವಾಕ್ಯ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ. ಶಿಲುಬೆಯ ಕ್ರೈಸ್ತತ್ವದ, ಶಿಲುಬೆಯ ಶಿಷ್ಯತ್ವದ ಒಬ್ಬ ಶಿಷ್ಯನು ಅವನ ದೃಷ್ಟಿಕೋನ ಅನ್ನುವಂಥದ್ದು ಕ್ಷಮಿಸುವಂಥದ್ದು. ಇದು ನನ್ನ ವ್ಯಾಖ್ಯಾನವಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ಸೊ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ. ಆದಾಗ್ಯೂ ನಾವು ಪ್ರತಿ ಭಾನುವಾರ ಅಲ್ಲ, ಕೆಲವು ಸಭೆಗಳಲ್ಲಿ ತಿಂಗಳಿನ ಪ್ರಾರಂಭ ಭಾನುವಾರ ಏನು ತಗೊಳ್ತೇವೆ? ಕರ್ತನ ಮೇಜೆಯಲ್ಲಿ ನಾವು ಭಾಗಿಗಳಾಗ್ತೇವೆ. ಸೊ ಅಲ್ಲಿ ನಾವು ಹೇಳುವಂಥದ್ದೇನು? ಆ ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವಂತಹ ಸಂದರ್ಭದಲ್ಲಿ ಹೇಳುವಂಥದ್ದು, ಸೊ ನಮ್ಮಲ್ಲಿ ಯಾವ ವಿಧವಾದ 1 ಕೊರಿಂಥ 11ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದ್ರೆ, ಆತನ ಪಾತ್ರೆಯಲ್ಲಿ ಪಾನ ಮಾಡಿದ್ರೆ ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವರಾಗ್ತೇವೆ. ಸೊ ನಮ್ಮಲ್ಲಿ ವಿದ್ವೇಷವನ್ನ ಇಟ್ಕೊಂಡು ನಾವು ಜನರ ತಪ್ಪುಗಳನ್ನು ಕ್ಷಮಿಸದೆ, ಸೊ ಜನರು ಅಂತ ಹೇಳಿದ್ರೆ ಸ್ವಂತ ಗಂಡ ಹೆಂಡತಿಯ ತಪ್ಪನ್ನು ಕ್ಷಮಿಸೋದಿಲ್ಲ, ಹೆಂಡತಿ ಗಂಡನ ತಪ್ಪನ್ನು ಕ್ಷಮಿಸೋದಿಲ್ಲ. ಆದರೆ ಭಾನುವಾರ ಹೋಗಿ ನಿಲ್ತೇವೆ. ಎಲ್ಲಿ ನಿಲ್ತೇವೆ? ಕರ್ತನ ಮೇಜಿನ ಮುಂದೆ, ಪರಸ್ಪರ ಕ್ಷಮಿಸದೆ. ಸೊ ಇವರ ಕುರಿತಾಗಿ ಹೇಳಿರುವಂಥದ್ದು, ಯಾವನಾದರೂ ಅಯೋಗ್ಯವಾಗಿ. ಸೊ ನೋಡಿ, ಇಲ್ಲಿ ಶಿಲುಬೆಯ ಶಿಷ್ಯತ್ವದ ದೃಷ್ಟಿಕೋನ ಅನ್ನುವಂಥದ್ದು ಕ್ಷಮಿಸುವಂತಹ ಮನಸ್ಥಿತಿ. ನೋಡಿ, ಆದಿಕಾಂಡ 26ನೇ ಅಧ್ಯಾಯದಲ್ಲಿ ಇಸಹಾಕನ ಚರಿತ್ರೆಯನ್ನು ನಾವು ಕಾಣ್ತೇವೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಇಸಹಾಕ ಪ್ರಯಾಣ ಮಾಡಿ ಮುಂದಕ್ಕೆ ಹೋಗುವಂತಹ ಸಂದರ್ಭ, ಬರಗಾಲ ಬರ್ತದೆ. ಬರಗಾಲ ಬಂದಾಗ ದೇವರು ಯೆಹೋವನು ಏನು ಹೇಳ್ತಾನೆ ಇಸಾಕನಿಗೆ, ನೀನು ನಿಮ್ಮ ಅಪ್ಪನ ತರ ಐಗುಪ್ತ ಕೊಡೋಗ್ಬೇಡ. ಯಾಕಂದ್ರೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪ್ರಾರಂಭದ 8-9 ವಾಕ್ಯದಲ್ಲಿ ದೇವರು ಅಬ್ರಹಾಮನನ್ನ ಕರೀತಾನೆ. ಅಬ್ರಹಾಮನ ಕರೆಯುವಿಕೆಗೆ ಹೋಗೊಟ್ಟು, ಯೆಹೋವನ ಕರೆಯುವಿಕೆಗೆ ಹೋಗೊಟ್ಟು ಅಬ್ರಹಾಮ ಏನ್ ಮಾಡ್ತಾನೆ? ಹೊರಟು ಬರ್ತಾನೆ. ನೋಡಿ, 1ರಿಂದ 8 ವಾಕ್ಯ. 9ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದು ಬರಗಾಲ ಬಂತು. ಎಲ್ಲಿ? ಕಾನಾನ್ ದೇಶದ ಒಂದು ಭಾಗದಲ್ಲಿ. ಸೊ ಈ ಬರಗಾಲವನ್ನು ಕಂಡಂತಹ ಅಬ್ರಾಮ ಏನ್ ಮಾಡ್ದ? ಐಗುಪ್ತ ದೇಶಕ್ಕೆ ಹೊರಟು ಹೋಗ್ಬಿಟ್ಟ. ಅದರ ಅನಂತರ ಫಲವಾಗಿ ಏನಾಯ್ತು? ಬರಬೇಕಾದ್ರೆ ಆಗಾರಳೆಂಬ ಒಬ್ಬ ಸೇವಕಿಯನ್ನ ಕರೆತರಬೇಕಾಗಿ ಬಂತು. ನಂತರವಾಗಿ ಗಂಡ ಹೆಂಡತಿ ಅಬ್ರಹಾಮನು ಮತ್ತು ಸಾರಳು ಒಂದು ಪ್ಲಾನ್ ಮಾಡಿ ಏನ್ ಮಾಡ್ಬಿಟ್ರು? ಒಂದು ಸಂತತಿಯನ್ನ ಪಡ್ಕೊಂಡ್ರು. ಅದು ಇವತ್ತಿಗೂ ಇಸ್ರಾಯೇಲರಿಗೆ ಒಂದು ಮುಳ್ಳಾಗಿ ಮಾರ್ಪಟ್ಟಿದೆ. ಅದೇ ನಾವಾಗಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು, ನಾವಾಗಿ ತೆಗೆದುಕೊಳ್ಳುವಂತಹ ಹೆಜ್ಜೆಗಳು ನಮ್ಮ ಜೀವಿತಕ್ಕೆ ಶಾಪವಾಗಿ ಮಾರ್ಪಡ್ತದೆ. ಇವತ್ತು ಅನೇಕ ಕ್ರೈಸ್ತರ ಜೀವಿತದಲ್ಲಿ ಶಾಪಕ್ಕೆ ಕಾರಣ ದೇವರ ಮಾತಿಗೆ ವಿಧೇಯರಾಗದೆ ತಮ್ಮಿಷ್ಟದ ಪ್ರಕಾರವಾಗಿ ಓದದರ ಫಲವಾಗಿ. ಅದು ವೈವಾಹಿಕ ಜೀವಿತದಲ್ಲಿ ಆಗಿರಬಹುದು,
ಇವತ್ತು ಹೇಳ್ತಾರೆ, ಪಾಸ್ಟ್ರೇ ಪ್ರಾರ್ಥನೆ ಮಾಡಿ ಸಮಾಧಾನ ಇಲ್ಲ. ಸೊ ನೀನಾಗಿ ತಾನೇ ಈ ಸಮಾಧಾನ ಹುಡ್ಕೊಂಡು ಹೋಗಿದ್ದು ಒಂದು ಕಾಲದಲ್ಲಿ. ಸೊ ನೀನಾಗಿ ತಾನೇ ಈ ಸಂತೋಷದಿಂದ ಹೋಗಿದ್ದು ಒಂದು ಕಾಲದಲ್ಲಿ. ಸೊ ಈಗ ಹೇಳುವಂಥದ್ದು ಸಮಾಧಾನ ಇಲ್ಲ, ಇರೋದಿಲ್ಲ. ದೇವರಿಗೆ ಅವಿಧೇಯನಾಗಿ ಹೋದ್ರೆ ಜೀವನ ಪರ್ಯಂತರ ಸಮಾಧಾನ ಇರೋದಿಲ್ಲ. ಎಷ್ಟು ಕಾಣಿಕೆ ಕೊಟ್ರೇನು, ಎಷ್ಟು ದಶಮ ಭಾಗ ಕೊಟ್ರೇನು, ಏನು ಕೊಟ್ರೇನು ಇದಕ್ಕೆ ಸಮಾಧಾನ ಸಿಕ್ಕೋದಿಲ್ಲ. ನೋಡಿ, ಅಬ್ರಹಾಮ ಏನು ಮಾಡ್ದ? ಹೊರಟೋದ, ಗೊತ್ತಾಯ್ತು. ಆದರೆ ಇಸಾಕನ ಕಾಲಕ್ಕೆ ಬಂದಂತಹ ಸಂದರ್ಭದಲ್ಲಿ ದೇವರು ಹೇಳ್ತಾರೆ, ಡೋಂಟ್ ಗೋ ಟು ಈಜಿಪ್ಟ್, ನೀನು ಇಲ್ಲೇ ಇರು. ಇಸಾಕ ಬೀಜ ಬೆತ್ತದ, 100ರಷ್ಟು ಫಲ ಕೊಯ್ದ. ಇದು ಫಿಲಿಸ್ಟರಿಗೆ ಹೊಟ್ಟೆಗಿಚ್ಚಾಯಿತು. ಫಿಲಿಸ್ಟರ್ ಏನು ಮಾಡ್ರಿ, ಇವನನ್ನ ಓಡಿಸ್ಬಿಟ್ರು ಅಲ್ಲಿಂದ. ಸೊ ಇದರ ಮಧ್ಯದಲ್ಲಿ ಅಬ್ರಹಾಮನು ತೋಡಿದ ಬಾವಿಯನ್ನ ಫಿಲಿಸ್ಟರ್ ಏನು ಮಾಡಿದ್ರು, ಮಣ್ಣಾಕಿ ಮುಚ್ಚಿಬಿಟ್ರು. ನೋಡಿ, ಬರಗಾಲ, ನೀರಿಗೆ ಅಭಾವ. ಆ ಕಾಲದಲ್ಲಿ ಫಿಲಿಸ್ಟರ್ ಏನ್ ಮಾಡಿದ್ರು? ಅಬ್ರಹಾಮ ತೋಡಿದ ಬಾವಿಯನ್ನು ನೀರಾಕಿ ಮುಚ್ಚಿಬಿಟ್ರು, ಸರ್, ಮಣ್ಣಾಕಿ ಮುಚ್ಚಿಬಿಟ್ರು. ಆಶೀರ್ವಾದದ ಹಿಂದೆ ಹೋಗುವಂತವರೇ ಗಮನವಿಟ್ಟು ಕೇಳ್ರಿ ಇದನ್ನ. ಒಂದು ಬಾವಿ, ಯಾರು ಈ ಗೆರಾರಿನವರು ಫಿಲಿಸ್ಟರು ಮುಚ್ಚಿದಂತಹ ಒಂದು ಬಾವಿಯನ್ನ ಇಸಾಕನ ಸೇವಕರು ತೆಗೆದ್ರು. ಇವರು ಬಂದು ಗಲಾಟೆ ಮಾಡಿದ್ರು. ಇನ್ನೊಂದು ಬಾವಿಯನ್ನ ತೆಗೆದ್ರು, ಅಲ್ಲೂ ಗಲಾಟೆ ಮಾಡಿದ್ರು. ಅಲ್ಲಿಂದ ಮತ್ತೆ ದೂರ ಹೋಗಿ ಇನ್ನೊಂದು ಬಾವಿಯನ್ನು ತೆಗೆದು ಅಲ್ಲಿ ಯಾವ ತೊಂದರೆ ಆಗಲಿಲ್ಲ. ಅಲ್ಲಿ ರೆಹಬೋತ್ ಎಂಬುದಾಗಿ ಹೆಸರಿಟ್ಟ. ಸೊ ಇದಾದ ಮೇಲೆ ಅಬಿಮೆಲೆಕನು ತನ್ನ ಮಂತ್ರಿಯೊಂದಿಗೆ, ತನ್ನ ಸೇನಾಧಿಪತಿಯೊಂದಿಗೆ ಇಸಾಕನನ್ನ ಭೇಟಿ ಮಾಡೋದಕ್ಕೆ ಬರ್ತಾ ಇದ್ದಾನೆ. ನೋಡಿ, ಈ ಅಬಿಮೆಲೆಕನು, ಈ ಫಿಲಿಸ್ಟರು ಇಸಾಕನಿಗೆ ಮಾಡಿದಂಥದ್ದು ಏನು? ಅವನನ್ನು ಆ ದೇಶದಿಂದ ಹೊರದಬ್ಬಿದ್ರು. ಅದು ಮಾತ್ರವಲ್ಲ, ಅವನ ತಂದೆಯಾದ ಅಬ್ರಹಾಮನು ತೋಡಿಸಿದ ಬಾವಿಯನ್ನು ಮಣ್ಣಾಕಿ ಮುಚ್ಚಿದ್ರು. ನೋಡಿ, ಎಷ್ಟು ದ್ರೋಹ ಮಾಡಿದ್ದಾರೆ ಇವರು. ಅದು ಮಾತ್ರವಲ್ಲ, ಅವನು ತಿರುಗಿ ತೋಡಿದಂತ ಬಾವಿಯನ್ನು ಅವರು ಆಕ್ರಮಿಸಿಕೊಂಡ್ರು. ಒಂದಲ್ಲ, 2 ಬಾವಿ. ಸೊ ಇವಾಗ ಮತ್ತೆ ಈ ಅಬಿಮೆಲೆಕನು ಸೇನಾಧಿಪತಿ ಮತ್ತೆ ಮಂತ್ರಿ ಇಸಾಕನನ್ನ ಭೇಟಿ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಆದಿಕಾಂಡ 26ನೇ ಅಧ್ಯಾಯ. ಸೊ ಅಲ್ಲಿ ನಾವು ನೋಡುವಂಥದ್ದು, ಇಲ್ಲಿ ಅಬಿಮೆಲೆಕನು ಬಂದು ಇಸಾಕನಿಗೆ ಹೇಳುವಂತಹ ಒಂದು ಮಾತಿದೆ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿದು ಬಂದಿದೆ. ಯೆಹೋವನು ನಿನ್ನ ಸಂಗಡ ಇದ್ದಾನೆ, ನಿಮ್ಮ ಸಂಗಡ ಇದ್ದಾನೆ ಎಂಬುದು ನಮ್ಮ ಸ್ಪಷ್ಟವಾಗಿ ಗೊತ್ತಾಗಿದ್ದೆ. ಹೆಂಗ್ ಗೊತ್ತಾಯ್ತು? ಇಸಾಕ ಗಲಾಟೆ ಮಾಡಕ್ ಹೋಗ್ಲಿಲ್ಲ. ತಂದೆ ತೋಡಿದ ಬಾವಿಯನ್ನ ಮುಚ್ಚಿದಾಗ ಇಸಾಕ ಬಾಯಿ ಮುಚ್ಕೊಂಡು ಕುತ್ಕೊಂಡ. ತಿರುಗಿ ತೋಡಿದಾಗ ಅದರ ಮೇಲೆ ಜಗಳ ಉಂಟಾದಾಗ ಇಸಾಕ ಬಾಯಿ ಮುಚ್ಕೊಂಡು ಕುತ್ಕೊಂಡ. ಸೊ ಇಲ್ಲಿ ಅವರು ಬಂದು ಹೇಳುವಂತಹ ಒಂದು ಮಾತು, ಸೊ ನಾವು ಪರಸ್ಪರ ಒಡಂಬಡಿಕೆ ಮಾಡ್ಕೊಳ್ಳೋಣ. ಏನು ಒಡಂಬಡಿಕೆ? ಸೊ ನೀನು ನಮಗೆ ಯಾವ ಕೇಡು ಮಾಡಬಾರ್ದು. ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ನಾವು ಯಾವ ಕೇಡು ಮಾಡಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವ ಕೇಡು ಮಾಡಿದ್ರು ಎಂಬುದಾಗಿ ನಮಗೆ ಗೊತ್ತು. ತಂದೆ ಆದ ಅಬ್ರಹಾಮನು ತೋಡಿದ ಬಾವಿಯನ್ನು ಮುಚ್ಚಿದ್ದಂಥದ್ದು ಕೇಡಲ್ವಾ? ಕೇಡು. ಹೊಟ್ಟೆ ಕಿಚ್ಚು ಪಟ್ಟಂಥದ್ದು ಕೇಡಲ್ವಾ? ಕೇಡು. 2 ಬಾವಿಯ ನೀರನ್ನು ಆಕ್ರಮಿಸಿಕೊಂಡಿದ್ದು ಕೇಡಲ್ವಾ? ಕೇಡು. ಸೊ ಇವೆಲ್ಲ ಅನುಭವಿಸಿದ ಯಾರು? ಇಸಾಕ ಅನುಭವಿಸ್ತ. ಆದ್ರೆ ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ನಾವು ಯಾವ ಕೇಡು ನಿನಗೆ ಮಾಡಲಿಲ್ಲ, ಸೊ ಇದರ ಫಲವಾಗಿ ನೀನು ನಮಗೆ ಯಾವ ಕೇಡನ್ನು ಮಾಡಬಾರದು. ಹೆದರಿಕೆ ಇವರಿಗೆ. ಸೊ ಇಲ್ಲಿ ಇಸಾಕನ ಗುಣ ಅಲ್ಲಿ ನಾವು ನೋಡುವಂಥದ್ದು 30ನೇ ವಾಕ್ಯ, ಆದಿಕಾಂಡ 26:30.
ಆಗ ಇಸಾಕನು ಅವರಿಗೆ ಔತಣ ಮಾಡಿಸಿದನು. ಅವರೆಲ್ಲರೂ ಭೋಜನೋಪಚಾರವನ್ನು ತೀರಿಸಿಕೊಂಡು ಬೆಳಗ್ಗೆ ಎದ್ದು ಒಬ್ಬರಿಗೊಬ್ಬರು ಪ್ರಮಾಣ ಮಾಡಿಕೊಂಡರು. ಇಸಾಕನು ಅವರನ್ನು ಸಮಾಧಾನದೊಡನೆ ಸಾಗಗಳಿಸ್ತಾ. ನೋಡಿ, ಇಷ್ಟೆಲ್ಲ ಕೇಡು ಮಾಡಿದ್ರು. ಯಾರು ಮಾಡಿದ್ರು? ಫಿಲಿಷ್ಟಿಯರು ಮಾಡಿದ್ರು. ಒಂದು, ಅಬ್ರಹಾಮನು ತೋಡಿದ ಬಾವಿಯನ್ನು ಮಣ್ಣಾಕಿ ಮುಚ್ಚಿದ್ರು. ಯಾವ ಸಂದರ್ಭದಲ್ಲಿ? ದೇಶದಲ್ಲಿ ಬರಗಾಲ, ನೀರಿಗೆ ಅಭಾವ ಇರುವಂತ ಸಂದರ್ಭದಲ್ಲಿ. ಆದರೆ ಇಸಹಾಕ ಇದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಮನಪೂರ್ವಕವಾಗಿ ಕ್ಷಮಿಸ್ತಾ ಸಮಾಧಾನದ ಒಪ್ಪಂದ ಮಾಡಿಕೊಂಡ. ಏನು ಒಪ್ಪಂದ ಮಾಡಿಕೊಂಡ? ನಾನು ಯಾವ ಕೇಡು ನಿಮಗೆ ಮಾಡೋದಿಲ್ಲ. ಫಿಲಿಷ್ಟಿಯರೇ, ಅಬಿಮೆಲೆಕನೇ, ನನ್ನ ಕಡೆಯಿಂದ ನಿನಗೆ ಯಾವ ಕೇಡು ಸಂಭವಿಸೋದಿಲ್ಲ. ಇವತ್ತು ನಾವು ಹಂಗಲ್ಲ. ಪ್ರತ್ಯೇಕವಾಗಿ ಕ್ರೈಸ್ತರಾಗಿರುವ ನಾವುಗಳು ನಮ್ಮ ಸಹ ಸಹೋದರನನ್ನ ಯಾವ ರೀತಿ ಗುಂಡಿಗೆ ಹಾಕ್ಬೇಕು ಎಂಬುದಾಗಿ ದಿನಂಪ್ರತಿ ಯೋಚನೆ ಮಾಡ್ತಾ ಇದ್ದೇವೆ ಕುತ್ಕೊಂಡು. ನನ್ನ ವಿಷಯ ನಾನು ಹೇಳಿದೆ, ಶಿಲುಬೆಯ ಶಿಷ್ಯತ್ವದ ದೃಷ್ಟಿಕೋನ ಅನ್ನುವಂಥದ್ದು ಕ್ಷಮಿಸುವಂತಹ ಹೃದಯ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಪೇತ್ರ ಯೇಸು ಸ್ವಾಮಿಯ ಬಳಿಗೆ ಕೇಳ್ದ, ಹೌ ಮೆನಿ ಟೈಮ್ಸ್, ಎಷ್ಟು ಬಾರಿ ನನ್ನ ಸಹೋದರ ನನಗೆ ತಪ್ಪು ಮಾಡಿದ್ರೆ ಕ್ಷಮಿಸಬೇಕು? 7 ಸಾರಿ ಸಾಕ? ಯೇಸು ಸ್ವಾಮಿ ಹೇಳುವಂಥದ್ದು 7 ಅಲ್ಲ, 770 ಸಾರಿ. ಅಂದ್ರೆ ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ, ಅಂದ್ರೆ ನಮ್ಮ ಉಸಿರು, ಕೊನೆ ಉಸಿರು ಹೋಗುವ ಆ ಮೂಮೆಂಟ್ ಅಲ್ಲೂ ನಮ್ಮ ಮನಸ್ಸಿನಲ್ಲಿ ಬೇರೆಯವರೊಂದಿಗೆ ವಿದ್ವೇಷ ಇರಬಾರದು. ಇನ್ ಕೇಸ್ ವಿದ್ವೇಷ ಇದ್ರೆ ನಾವು ಪರಲೋಕಕ್ಕೆ ಸೇರೋದಿಲ್ಲ. ನಾವು ಹೇಳ್ತೀವಿ, ನಾವು ಕಾಣಿಕೆ ಕೊಟ್ಟು ದಶಮ ಭಾಗ ಕೊಟ್ಟು ಪರಲೋಕ ನಾವು ಸೀಟು ರಿಸರ್ವ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮಣ್ಣು ಸಿಕ್ಕಲ್ಲ. ಶಿಲುಬೆಯ ಶಿಷ್ಯತ್ವದ ಮೊದಲನೇ ಗುಣಲಕ್ಷಣ ಕ್ಷಮಾಪಣೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಒಮ್ಮೆ ಯೋಚನೆ ಮಾಡಿ, ನಮ್ಮಲ್ಲಿ ಈ ಕ್ಷಮಾಪಣೆಯ ಹೃದಯ ಇದೆಯಾ? ಶಿಲುಬೆಯ ಶಿಷ್ಯತ್ವದ 2ನೇ ಗುಣ, ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ ಅದರ 46ರಿಂದ 52 ವಾಕ್ಯದಲ್ಲಿ ಯೇಸು ಸ್ವಾಮಿ ಯೆರಿಕೋ ಮೂಲಕವಾಗಿ ಹಾದು ಹೋಗುವಂತಹ ಒಂದು ಸಂದರ್ಭ. ಈಸ್ ಪಾಸಿಂಗ್ ಥ್ರೂ. ಇಲ್ಲಿಗೆ ಅಂದ್ರೆ ಈ ಒಂದು ಪ್ಯಾಷನ್ ಸಂಡೇ, ಅಂದ್ರೆ ಈ ಗರಿಗಳ ಹಬ್ಬ, ನಾವೇ ಮುಂದಿನ ಭಾನುವಾರ ಸಭೆಗಳು ಗರಿಗಳ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ, ಪಾಮ್ ಸಂಡೇ. ಸೊ ಈ ಒಂದು ಕಾಲದಲ್ಲಿ, ಬಿಫೋರ್ ಪಾಮ್ ಸಂಡೇ, ಈ ಗರಿಗಳ ಭಾನುವಾರದ ಮುಂಚಿತವಾದ ದಿನದಲ್ಲಿ ಯೇಸು ಸ್ವಾಮಿ ಯೆರಿಕೋ ಮೂಲಕವಾಗಿ ಹಾದು ಹೋಗ್ತಾ ಇದ್ದಾನೆ. ಪ್ರಿಯರೇ, ಫಾರ್ ಎವ್ರಿಥಿಂಗ್ ದೇರ್ ಇಸ್ ಎ ಬಿಬ್ಲಿಕಲ್ ಸ್ಟ್ಯಾಂಡರ್ಡ್. ಸತ್ಯವೇದ ಅನ್ನುವುದು ಸುಮ್ಮನೆ ಕಾಟಾಚಾರದ ಪುಸ್ತಕ ಅಲ್ಲ. ಅಂಡರ್ಸ್ಟ್ಯಾಂಡ್? ಸೊ ಯೆರಿಕೋ ಮೂಲಕವಾಗಿ ಹಾದು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಬರ್ತಿಮಾಯನೆಂಬ ಒಬ್ಬ ಕುರುಡ ದಾರಿಯ ಮೊಗ್ಗುಲಲ್ಲಿ ಕುಳಿತುಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನೆ. ಸೊ ವಿ ನೋ ದ ಸ್ಟೋರಿ. ಸೊ ಇಲ್ಲಿ ಬರ್ತಿಮಾಯ ನಜರೇತಿನ ಯೇಸು ಈ ಮಾರ್ಗದ ಮೂಲಕ ಹಾದು ಹೋಗ್ತಾ ಇದ್ದಾನೆ ಎಂಬ ಶ್ರುತಿಯನ್ನ ಕೇಳಿದಾಗ, ವಾರ್ತೆಯನ್ನ ಕೇಳಿದಾಗ, ದಾವೀದ ಕುಮಾರನೇ, ನಜರೇತಿನ ಯೇಸುವೆ, ದಾವೀದ ಕುಮಾರನೇ, ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗುವುದಕ್ಕೆ ಪ್ರಾರಂಭ ಮಾಡ್ದ. ನೋಡಿ,
ಇಲ್ಲಿ ಬರ್ತಿಮಾಯ ಯೇಸುವನ್ನ ಪ್ರಾರ್ಥಿಸುವುದಕ್ಕೆ, ಯೇಸುವನ್ನ ಕೂಗುವುದಕ್ಕೆ ಪ್ರಾರಂಭಿಸಿದಾಗ ಯೇಸುವಿನ ಸಂಗಡ ಹೋಗುತ್ತಿದ್ದಂತಹ ಜನ ಅವನನ್ನ ನಿರುತ್ಸಾಹಪಡಿಸಿದ್ರು, ಗದರಿಸಿದ್ರು. ಸೊ ಇಂದು ಗದರಿಸುವಂತ ಅನೇಕರಿದ್ದಾರೆ. ಸೊ ಇವತ್ತು ನಾವು ಸಹ ಯೋಚನೆ ಮಾಡ್ತೀವಿ, ಇಷ್ಟು ಜೋರ ಕೂಗ್ಬೇಕಾ, ಕರಿಬೇಕಾ ಅಂದ್ರೆ ಪ್ರಾರ್ಥನೆ ಮಾಡಬೇಕಾ ಜೋರಾಗಿ ಕೂಗಬೇಕು ಎಂಬುದಾಗಿ ನಾನು ಹೇಳೋದಿಲ್ಲ. ಸೊ ಗಾಡ್ ನೋ ಅವರ್ ಹಾರ್ಟ್, ಬಟ್ ಓನ್ಲಿ ಥಿಂಗ್ ಇಸ್ ಅವರ್ ಹಾರ್ಟ್ ಶುಡ್ ಬಿ ಓಪನ್ ಆಲ್ವೇಸ್. ನಮ್ಮ ಹೃದಯ ಯಾವಾಗಲೂ ತೆರೆದಿರ್ಬೇಕಷ್ಟೇ, ಮುಗೀತು. ನೋಡಿ, ದೊಡ್ಡ ಜನಸಮೂಹ. ಸೊ ವಿ ನೋ ದಟ್ 4 ಜನ ಒಟ್ಟಿಗೆ ಕೂಡಿಬಿಟ್ರೆ ಕಲಬಲ ಜಾಸ್ತಿ ಆಗ್ತಾ ಇರ್ತದೆ. ಸೊ ಇದರ ಫಲವಾಗಿ ಬರ್ತಿಮಾಯನಿಗೆ ಕೂಗಬೇಕಾದಂತ ಸನ್ನಿವೇಶ ಬಂತು. ಸೊ ಈ ಲಿಟ್ರಲಿ ಕ್ರೈಡ್, ಈ ಲಿಟ್ರಲಿ. ಆದ್ರೆ ಜನಕ್ಕೆ ಇದು ಒಂದು ರೀತಿ ಜಿಗುಪ್ಸೆ. ಸೊ ಎನಿವೆ, ಯೇಸು ಸ್ವಾಮಿ ನಿಂತರು, ಬರ್ತಿಮಾಯನನ್ನ ಕರೆ ಕೇಳಿದ್ರು. ಬರ್ತಿಮಾಯ ಬಂದ. ಬರ್ತಿಮಾಯನಿಗೆ ಯೇಸು ಕೇಳಿದಂತಹ ಪ್ರಶ್ನೆ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾನು ನಿನಗೆ ಏನು ಮಾಡಬೇಕು? ಬರ್ತಿಮಾಯನ ಒಂದೇ ಒಂದು ಉತ್ತರ, ನನಗೆ ಕಂಡು ಬರಬೇಕಷ್ಟೆ. ಇವತ್ತು ನಾವು ಹೇಳುವಂಥದ್ದು, ನೀವು ಹೋರಾಡಬೇಕು, ಕೂಗಾಡಬೇಕು, ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು, ಮಲ್ಕೊಂಡು ಪ್ರಾರ್ಥನೆ ಮಾಡಬೇಕು, ಏನು ಬೇಡ. ಸೊ ನಮ್ಮ ಹೃದಯ ತೆರೆದಿದ್ರೆ, ಸೊ ಯೇಸು ಸ್ವಾಮಿ ನನ್ನ ಮಗ್ಗುಲಲ್ಲಿ, ನನ್ನ ಮುಂಭಾಗದಲ್ಲಿ ಹಾದು ಹೋಗ್ತಾ ಇದ್ದಾನೆ ಎಂಬ ಪೂರ್ಣವಾದ ನಂಬಿಕೆ ಇದ್ರೆ, ಯೇಸುವೆ ಅಂತ ಕರೆದ್ರೆ ಯೇಸು ಸ್ವಾಮಿ ನಿಲ್ತಾರಲ್ಲಿ. ಯೇಸು ಸ್ವಾಮಿ ನಿಂತ್ರೆ ಕೇಳ್ತಾರೆ, ಏನಕ್ಕಪ್ಪ ಕರೆದೆ ಅಂತ ಹೇಳ್ಬಿಟ್ಟು. ಅವಾಗ ಏನು ನಮ್ಮ ಅವಶ್ಯಕತೆ ಹೇಳ್ರೆ ಸಾಕು. ನಾವು ಹಂಗಲ್ಲ. ಯೇಸು ಸ್ವಾಮಿ ನಿಲ್ತುಬಿಟ್ಟು ಅಲ್ಲಿ ನಿಂತಿರ್ತಾರೆ, ನಾವು ಪರಲೋಕದ ನಮ್ಮ ತಂದೆ ನಿನ್ನ ನಾಮ ಪರಿಶುದ್ಧ ಎಂಬುದಾಗಿ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ್ತೀವಿ. ಅದರ ಅವಶ್ಯಕತೆ ಇಲ್ಲ. ಸಿ ವಾಟ್ ಇಸ್ ಯುವರ್ ಪ್ರೆಸೆಂಟ್ ನೀಡ್? ಸೊ ಈಗ ನಿನ್ನ ಅವಶ್ಯಕತೆ ಏನು? ಯೇಸು ಸ್ವಾಮಿ ಹೇಳ್ತಾನೆ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾನು ನಿನ್ಗೆ ಏನು ಮಾಡಬೇಕು? ಒಂದೇ ಮಾತು, ನನಗೆ ಕಂಡು ಬರ್ಬೇಕಷ್ಟೇ ಸ್ವಾಮಿ. ಏಕ್ ಮಾತ್ ದೋ ತುಕಡ. ಸೊ ನನಗೆ ಕಂಡು ಬರಬೇಕು. ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ಯುವರ್ ಫೇತ್, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿದೆ. ನಿನ್ನ ನಂಬಿಕೆ ನಿನ್ನ ಸ್ವಸ್ಥಪಡಿಸಿದೆ. ಸೊ ಇಮಿಡಿಯೇಟ್ಲಿ, ತಕ್ಷಣಕ್ಕೆ ಅವನ ಕಣ್ಣುಗಳು ತೆರೆಯಲ್ಪಟ್ಟಿತು. ಸೊ ಏನು ಮಾಡ್ದ? ಅವನು ಆತನ ಹಿಂದೆ ಹೋದ. ಅಂದ್ರೆ ಶಿಲುಬೆಯ ಶಿಷ್ಯತ್ವದ ಎರಡನೆಯ ಗುಣ, ದೃಷ್ಟಿಕೋನ ಅನ್ನುವಂಥದ್ದು ಯೇಸುವನ್ನ ಹಿಂಬಾಲಿಸುವುದು. ಸೊ ಮೊದಲನೇದು ನಾನು ಹೇಳಿದೆ, ಶಿಲುಬೆಯ ಶಿಷ್ಯತ್ವದ ಮೊದಲನೇ ದೃಷ್ಟಿಕೋನ ಕ್ಷಮಿಸುವಂತ ಹೃದಯ. ಎರಡನೆಯ ದೃಷ್ಟಿಕೋನ ಅಥವಾ ಮಾದರಿ ಯೇಸುವನ್ನ ಹಿಂಬಾಲಿಸುವಂಥದ್ದು. ನೋಡಿ, ಯೇಸು ಸ್ವಾಮಿ ಪರ್ವತದಿಂದ ಇಳಿದು ಬಂದಂತಹ ಸಂದರ್ಭದಲ್ಲಿ 10 ಜನ ಕುಷ್ಠರೋಗಿಗಳು ಯೇಸು ಸ್ವಾಮಿ ಬಳಿಗೆ ಬಂದರು. ಯೇಸು ಸ್ವಾಮಿ ಅವ್ರನ್ನ ಏನ್ ಮಾಡಿದ್ರು? ಸೊ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿ ಎಂಬುದಾಗಿ ಹೇಳಿದ್ರು, ಕಳಿಸ್ಬಿಟ್ರು, ಹೊರಟು ಹೋದ್ರು. ಸೊ ಹೊರಟು ಹೋಗುವಂತಹ ಸಂದರ್ಭದಲ್ಲಿ 10 ಜನ ಕುಷ್ಠರೋಗಿಗಳ ಕುಷ್ಠವು ವಾಸಿಯಾಯಿತು. ವಾಸಿಯಾದಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳಿದಂಥದ್ದು, ನೀವು ಯಾಜಕರಿಗೆ ಹೋಗಿ ನಿಮ್ಮ ಮೈಯನ್ನು ತೋರಿಸ್ರಿ. ಅವರು ಯಾಜಕರಿಗೆ ತಮ್ಮ ಮೈಯನ್ನ ತೋರಿಸುವ ಕುಷ್ಠ ಸಮೇತವಾಗಿ ಹೋಗ್ತಾ ಇದ್ದಾರೆ. ಹೋಗುವಂತಹ ಸಂದರ್ಭದಲ್ಲಿ ಅವರ ಕುಷ್ಠ ರೋಗ ಆನ್ ದ ವೇ ದೇ ಹೀಲ್ಡ್, ಅವರಿಗೆ ಬಿಡುಗಡೆ ಸಿಕ್ತು. ಬಿಡುಗಡೆ ಸಿಕ್ಕದಾಗ 9 ಜನ ಏನು ಮಾಡಿದ್ರು? ಯೇಸು ಸ್ವಾಮಿಯ ಮಾತಿಗೆ ಅನುಸಾರವಾಗಿ ಯಾಜಕನ ಬಳಿಗೆ ಹೋದ್ರೆ ಒಬ್ಬ ಮಾತ್ರ ವಾಪಸ್ ಬಂದ. ಈಸ್ ನಾಟ್ ಎ ಜೂ. ಅವನು ಯಹೂದ್ಯನಲ್ಲ. ಅವನು ಓಡಿ ಬಂದು ಯೇಸು ಸ್ವಾಮಿಯ ಮೊಣಕಾಲಿಗೆ ಬಿದ್ದ, ಸಾಷ್ಟಾಂಗ ನಮಸ್ಕಾರ ಮಾಡ್ದ.
He followed not law, he followed Jesus. ಶಿಲುಬೆಯ ಶಿಷ್ಯತ್ವದ ಎರಡನೇ ಗುಣ ಯೇಸುವನ್ನ ಹಿಂಬಾಲಿಸುವುದು. ಪ್ರಿಯರೇ, ಆರ್ ವಿ ಫಾಲೋಯಿಂಗ್ ಜೀಸಸ್? ನಾವು ಯೇಸುವನ್ನ ಹಿಂಬಾಲಿಸ್ತಾ ಇದ್ದೇವಾ? ಸೊ ನಾವು ಆಡ್ತೇವೆ, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ಬಟ್ ಮೈ ಕ್ವಶನ್ ಈಸ್, ನನ್ನ ಪ್ರಶ್ನೆ, ಇನ್ ವಿಚ್ ಜೀಸಸ್ ಆರ್ ವಿ ಫಾಲೋಯಿಂಗ್? ಯಾವ ಯೇಸುವನ್ನ ನೀವು ಹಿಂಬಾಲಿಸ್ತಾ ಇದ್ದೀರಾ? ಸೊ ಇವತ್ತು ಅನೇಕರು ಯೇಸುವನ್ನ ಹಿಂಬಾಲಿಸ್ತಾ ಇದ್ದಾರೆ, ಆದರೆ ಯಾವ ಯೇಸು? ಇವತ್ತು ಅನೇಕರು ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ, ಯಾವ ಸುವಾರ್ತೆ? ಪೌಲನ ಹೇಳ್ತಾ ಇದ್ದಾನೆ, ನಾವು ಸಾರಿದ ಸುವಾರ್ತೆಗೆ ವಿರೋಧವಾಗಿ ಯಾವನೇ ಆಗಲಿ ಪರಲೋಕದಿಂದ ದೇವದೂತನೇ ಬಂದು ಪ್ರಸಂಗ ಮಾಡಿದ್ರೆ ಅವನು ಶಾಪಗ್ರಸ್ತನು. ಪಾಪ ಕ್ಷಮಾಪಣೆಗೆ ಹೊರತಾಗಿರುವ ಸುವಾರ್ತೆ ದೇವರಿಂದ ಬಂದಂತಹ ಸುವಾರ್ತೆ ಅಲ್ಲ. ಸ್ನಾನಿಕನಾದ ಯೋಹಾನನ ಸುವಾರ್ತೆ ಏನಾಗಿತ್ತು? ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಮತ್ತಾಯ 3:1. ಯೇಸು ಸ್ವಾಮಿ ಸಾರಿದ ಸುವಾರ್ತೆ ಏನಾಗಿತ್ತು? ಮತ್ತಾಯ 4:17. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂದ್ರೆ ನಿಮ್ಮ ಪಾಪಮಯವಾದ ಜೀವಿತವನ್ನು ಬಿಟ್ಟು ಪವಿತ್ರವಾದ ಜೀವಿತಕ್ಕೆ ಮುನ್ನಡೆರಿ ಎಂಬುದಾಗಿ. ಇವತ್ತು ನಾವು ಕೇಳುವಂತಹ ಸುವಾರ್ತೆ ಏನಾಗಿದೆ? 10 ರೂಪಾಯಿ, 1 ರೂಪಾಯಿ ನನಗೆ ಕೊಡ್ರಿ, ದೇವರು ನಿಮಗೆ 10 ರೂಪಾಯಿ ಕೊಡ್ತಾನೆ ಸುವಾರ್ತೆ. ಪ್ರತಿ ತಿಂಗಳು ನೀವು ದಶಮ ಭಾಗ ಕೊಡ್ರಿ, ಅದು ಸುವಾರ್ತೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲೇನ್ ನೋಡಿದ್ವಿ? ಬರ್ತಿಮಾಯ ಹ್ಯಾಸ್ ಸೂನ್. ನೋಡಿ, ಯೋಚನೆ ಮಾಡಿ ನೋಡಿ. ಬರ್ತಿಮಾಯನಿಗೆ ಇಲ್ಲ ಅಂದ್ರೆ ಒಂದು 30, ಅಟ್ಲೀಸ್ಟ್ 30 ವಯಸ್ಸು ಇಟ್ಕೊಳ್ಳಿ ಸಾಕು, ಜಾಸ್ತಿ ಬೇಡ, 30 ವಯಸ್ಸು ಇಟ್ಕೊಳ್ಳಿ. ಅದುವರೆಗೂ ತನ್ನ ತಂದೆಯ ಮುಖವನ್ನು ನೋಡಲಿಲ್ಲ, ತನ್ನ ತಾಯಿಯ ಮುಖವನ್ನು ನೋಡಲಿಲ್ಲ, ತನ್ನ ಸಹೋದರರ ಮುಖವನ್ನು ನೋಡಲಿಲ್ಲ. ಪ್ರಪ್ರಥಮವಾಗಿ ನೋಡಿದಂಥದ್ದು ಯೇಸುವಿನ ಮುಖ. ಸೊ ನಾವಾಗಿದ್ರೆ ಏನ್ ಮಾಡ್ತಾ ಇದ್ವಿ? ಸ್ವಾಮಿ ನೀವು ಹೋಗ್ತಾ ಇದ್ರೆ ನಾನು ಬಂದ್ಬಿಡ್ತೀನಿ, ನಾನು ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡು ಬಂದ್ಬಿಡ್ತೀನಿ ಒಂದ್ಸರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವಂತವನು ನನಗೆ ಯೋಗ್ಯನಲ್ಲ. ನೋಡಿ, as soon as he received the sight, ಸೊ ಅವನ ಜೀವಿತದಲ್ಲಿ ಆ ದೃಷ್ಟಿ ಬಂದ ತಕ್ಷಣ he followed Jesus. He followed Jesus. ಅವನು ಯೇಸುವನ್ನ ಹಿಂಬಾಲಿಸಿಕೊಂಡು ಹೋದ. ಪ್ರಿಯ ದೇವಜನರೇ, ಶಿಲುಬೆಯ ಶಿಷ್ಯತ್ವ ನಮ್ಮಲ್ಲಿ 2 ದೃಷ್ಟಿಕೋನವನ್ನ, ಹೊಸ ದೃಷ್ಟಿಕೋನವನ್ನು ಉಂಟು ಮಾಡಬೇಕು. ಒಂದು, ಕ್ಷಮಿಸುವಂತಹ ಮನಸ್ಸು. 2, ಯೇಸುವನ್ನ ಹಿಂಬಾಲಿಸುವಂಥದ್ದು. 3ನೇದು, ಸಮಯ ದಾಟ ಹೋಗಿದೆ. 3ನೇದು, ಶಿಲುಬೆಯ ದೃಷ್ಟಿಕೋನ ನಮಗೇನು ಕಲಿಸ್ಕೊಡ್ತದೆ? ಇನ್ ಸ್ಪೈಟ್ ಆಫ್ ಆಲ್ ಸ್ಟ್ರಗ್ಲಿಂಗ್, in spite of all problems, in spite of all sickness, to do his ministry. ಅವನ ಸೇವೆಯನ್ನು ಮಾಡುವಂಥದ್ದು. ನೋಡಿ, ಪೌಲ ಎ ವೆಲ್ ಎಜುಕೇಟೆಡ್ ಪರ್ಸನ್, ಅತ್ಯಂತ ಏನಂತಾರೆ, ಸಂಭಾವಿತನಾದಂತಹ ವ್ಯಕ್ತಿ.
ಸೊ ದಮಸ್ಕದ ಪುರದ್ವಾರದಲ್ಲಿ ಯೇಸುವಿನ ಒಂದು ಸಂದರ್ಶನ. ಸೊ ಅದರ ಫಲವಾಗಿ ತಾನು ಅದುವರೆಗೂ ಅವಲಂಬಿಸಿಕೊಂಡಿದ್ದಂತಹ ಧಾರ್ಮಿಕತೆಯನ್ನು ತೆಗೆದುಹಾಕ್ಬಿಟ್ಟ. ಸೊ ಇವತ್ತು ನಮಗೆ ತೊಂದರೆ ಏನು ಅಂದರೆ, ವಿ ಆರ್ ನಾಟ್ ರೆಡಿ ಟು ಲೀವ್ ಅವರ್ ರಿಲಿಜಿಯಸ್ ಆಕ್ಟಿವಿಟಿ. ಸೊ ವಿ ಮಸ್ಟ್ ಲೀವ್ ದ ರಿಲಿಜಿಯಸ್ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು CSI ಸಭೆ ಬಿಟ್ಬಿಟ್ಟು ಪೆಂತೆಕೋ ಸಭೆಗೆ ಬರಬೇಕು ಅಂತಲ್ಲ, ಮರ್ತೋಮ ಸಭೆ ಬಿಟ್ಬಿಟ್ಟು ಪೆಂತೆಕೋ ಸಭೆಗೆ ಬರಬೇಕು ಅಂತಲ್ಲ. ಸೊ ವೇರ್ ಎವರ್ ಯು ಆರ್, ಬಿ ದೇರ್, ಬಟ್ ಡೋಂಟ್ ಫಾಲೋ ದ ಆಕ್ಟಿವಿಟಿ, ರಿಲಿಜಿಯಸ್ ಆಕ್ಟಿವಿಟಿ, ಫಾಲೋ ಕ್ರೈಸ್ಟ್. ನಿಮ್ಮ ಧಾರ್ಮಿಕ ಆಚಾರಗಳನ್ನ ಅನುಸರಿಸಿ ನಿತ್ಯತ್ವವನ್ನು ಹೊಂದಿಕೊಳ್ತೇವೆ ಎಂಬುದಾಗಿ ನೆನೆಸ್ಕೊಂಬೇಡ್ರಿ. ಇಟ್ ಈಸ್ ನೆವರ್ ಇಂಪಾಸಿಬಲ್. ಕೆಲವು ಸಭೆಗಳಿದಾವೆ, ನಾವು ಸತ್ತ ಮೇಲೆ ಅವ್ರು ನಮ್ಮನ್ನ ಅವ್ರು ಪ್ರಾರ್ಥನೆ ಮಾಡಿ 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 ಮೇಲೆ ಕಳಿಸ್ಬಿಡ್ತಾರೆ. ಇದ್ರಲ್ಲಿ ಅವ್ರು ದುಡ್ಡು ಮಾಡಕ್ಕಿರುವಂತಹ ಮಾರ್ಗ ಅಷ್ಟೇ. ಸತ್ಯವೇದ ಹೇಳ್ತಾರೆ, ಒಬ್ಬನು ಬದುಕಿರ್ಬೇಕಾದ್ರೆ ಏನ್ ಮಾಡಿದ ಅದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದಲೇಬೇಕು. ಅವನು ಸತ್ತ ಮೇಲೆ ಒಬ್ಬ ಪಾದ್ರಿ ಬಂದ್ಬಿಟ್ಟು ಧೂಪ ಅಲ್ಲಾಡ್ಸೋದ್ರಿಂದ, ಏನೋ ಸ್ವಲ್ಪ ಓದೋದ್ರಿಂದ ಒಬ್ಬನ ಆತ್ಮ, ಒಬ್ಬ ಪಾಪಿಯ ಆತ್ಮ ಮೇಲಕ್ಕೆ ಕರ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ನೋಡಿ, ಪೌಲ ವೆನ್ ಈ ಎನ್ಕೌಂಟರ್ ವಿತ್ ದ ರಿಸನ್ ಕ್ರೈಸ್ಟ್, ಪುನರುತ್ಥಾನ ಹೊಂದಿದ ಯೇಸುವನ್ನ ಪೌಲ ತನ್ನ ಜೀವಿತದಲ್ಲಿ ಎನ್ಕೌಂಟರ್ ಮಾಡಿದ ಮೇಲೆ ಈ ಲೆಫ್ಟ್ ಎವ್ರಿಥಿಂಗ್, ಎಲ್ಲವನ್ನ ಬಿಟ್ಬಿಟ್ಟ, ತನ್ನ ಆಚಾರವನ್ನ ಬಿಟ್ಬಿಟ್ಟ, ಎಲ್ಲವನ್ನ ಬಿಟ್ಬಿಟ್ಟ. ಈ ಫಾಲೋಡ್ ಕ್ರೈಸ್ಟ್. ಅದಾದ ಮೇಲೆ ಪೌಲನ ಜೀವಿತದ ಒಂದೇ ಒಂದು ಆಂಬಿಷನ್ ಅನ್ನುವಂಥದ್ದು ಟು ಪ್ರೀಚ್ ಕ್ರೈಸ್ಟ್. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ಓ ಹಂಟು ಮೀ ಇಫ್ ಐ ನಾಟ್ ಪ್ರೀಚ್ ದ ಗಾಸ್ಪಲ್. ಸುವಾರ್ತೆ ಸಾರದೆ ಹೋದ್ರೆ ನನಗೆ ಅಯ್ಯೋ ಕಷ್ಟ ಅಂತ ಇದ್ದಾನೆ. ಸೊ ಈ ಪೌಲ ತನ್ನ ಜೀವಿತದಲ್ಲಿ ಸಂಭವಿಸಿದಂತಹ ಪ್ರತಿಕೂಲಗಳ ಕುರಿತಾಗಿ 1 ಕೊರಿಂಥ 11ನೇ ಅಧ್ಯಾಯದ 21ನೇ ವಾಕ್ಯದಿಂದ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ಅಲ್ಲಿ ಬರೆದಿರುವಂಥದ್ದು 22ನೇ ವಾಕ್ಯ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಅವರಿಗಿಂತ ಹೆಚ್ಚಾಗಿ ಅಂದರೆ ಇದ್ದಂಥ ಅಪೊಸ್ತಲರಿಗಿಂತ ಹೆಚ್ಚಾಗಿ, ಪೇತ್ರನಿಗಿಂತ ಹೆಚ್ಚಾಗಿ. ಗೊತ್ತಾಯ್ತಲ್ಲ? ಸೊ ಇಲ್ಲಿ ನಾವು ನೋಡುವಂಥದ್ದು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆ. ನೋಡಿ, ಪೇತ್ರ ಸೆರೆಮನೆಯೊಳಗೆ ಬಿದ್ದ, ದೇವರು ಅವರನ್ನ ಹೊರಗಡೆ ಬಿಡುಗಡೆ ಮಾಡಿದ್ರು. ಆದರೆ ಪೌಲ ಅನೇಕ ಸಂದರ್ಭದಲ್ಲಿ ಸೆರೆಮನೆಯೊಳಗೆ ಹೋದ. ಮಿತಿಮೀರಿ ಪೆಟ್ಟುಗಳನ್ನ ತಿಂದೆ. 30 ಚಡಿಯೇಟುಗಳು, 30-40 ಚಡಿಯೇಟುಗಳನ್ನ ಈ ಸುವಾರ್ತೆಯ ಮೂಲಕವಾಗಿ ಪೌಲ ಅನುಭವಿಸ್ತ. ಅನೇಕ ಸಾರಿ ಮರಣದ ಬಾಯಿಯೊಳಗೆ, ನೋಡಿ, 5 ಸಾರಿ ಯಹೂದ್ಯರಿಂದ 40 ಪೆಟ್ಟುಗಳು, 30 ಪೆಟ್ಟುಗಳು, 5 ಸಾರಿ ಅಂದ್ರೆ 5-20, 200 ಚಡಿಯೇಟುಗಳು ಪೌಲನ ಬೆನ್ನಿಗೆ ಬಿದ್ದಿದೆ. ಚಡಿ ಅನ್ನುವಂಥದ್ದು ಚಿಕ್ಕ ದಾರ ಅಲ್ಲ, ಅದು. ಆ ಚಡಿಯಲ್ಲಿ ಹೊಡೆದ್ರೆ, ಆ ರೋಮನ್ ಚಡಿಯಲ್ಲಿ ಹೊಡೆದ್ರೆ ಮಾಂಸ ಕಣಗಳು ಹೊರಗೆ ಬರ್ತದೆ. ಯೇಸುಸ್ವಾಮಿಯ ಆ ಒಂದು ಆ ಶಿಲುಬೆಯ ಬಡಕ್ಕಿಂತ ಮುಂಚೆ ಯಹೂದ್ಯರು ಮಾಡಿದಂಥದ್ದು, ರೋಮನರು ಮಾಡಿದಂಥದ್ದು, ಮುಂದಿನ ವಾರ ನಾವು ಧ್ಯಾನ ಮಾಡ್ತೇವೆ ಅದನ್ನ. ಪೌಲ 40 ಚಡಿಯೇಟುಗಳು 5 ಬಾರಿ, ಆಮೇಲೆ 3 ಸಾರಿ ಸರ್ಕಾರದವರು, ಅದು ಬೇರೆ ಎಕ್ಸ್ಟ್ರಾ, ಅಂದ್ರೆ 5-3 8. 1 ಸಾರಿ ಜನರು ಕಲ್ಲೆಸೆದು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು. ಸೊ 3 ಸಾರಿ ನಾನು ಪ್ರಯಾಣ ಮಾಡುತ್ತಿದ್ದಂತ ಹಡಗು ಒಡೆದೋಯ್ತು. 1 ರಾತ್ರಿ ಹಗಲು ಸಮುದ್ರದಲ್ಲಿ ಕಳೆದೆವು. ನದಿಗಳ ಅಪಾಯ, ಕಳ್ಳರ ಅಪಾಯ, ಸ್ವಂತ ಜನರಿಂದ ಅಪಾಯ, ಅನ್ಯ ಜನರಿಂದ ಅಪಾಯ, ಪಟ್ಟಣದಲ್ಲಿ ಅಪಾಯ, ಕಾಡಿನಲ್ಲಿ ಅಪಾಯ, ಸುಳ್ಳು ಸಹೋದರರ ಅಪಾಯ, ಅನೇಕ ಸಾರಿ ನಿದ್ರೆಗಟ್ಟು, ಹಸಿವೆ, ಬಾಯಾರಿಕೆ, ಉಪವಾಸ, ಚಳಿ, ವಸ್ತ್ರವಿಲ್ಲ. ಸೊ ಇವೆಲ್ಲವನ್ನ ಪೌಲ ಅನುಭವಿಸ್ತ. ಯಾತಕ್ಕೋಸ್ಕರವಾಗಿ
ಈ ಶಿಲುಬೆಯ ಶಿಷ್ಯತ್ವವನ್ನು ಸ್ವೀಕರಿಸಿದ್ದರ ಫಲವಾಗಿ. ನೋಡಿ, ಆ ದಮಸ್ಕದ ಪುರದ್ವಾರದಲ್ಲಿ ವೆನ್ ಈ ಎನ್ಕೌಂಟರ್ ವಿತ್ ದ ರಿಸನ್ ಲಾರ್ಡ್, ಸ್ವಾಮಿ ನನ್ನ ಬಿಟ್ಬಿಡಪ್ಪ, ನಾನು ನನ್ನ ಪಾಡಿಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟಿದ್ರೆ ಇವೆಲ್ಲ ಅನುಭವಿಸುವಂಥದ್ದು ಬರ್ತಾ ಇರಲಿಲ್ಲ ಪೌಲನಿಗೆ. ಬಟ್ ಆದ್ರೆ ಪೌಲ ಅಲ್ಲಿ ಏನ್ ಮಾಡ್ದ? ಆ ಒಂದು ಕರೆಗೆ ಕಿವಿಗೊಟ್ಟ. ಸೊ ಕಿವಿಗೊಟ್ಟದರ ಫಲವಾಗಿ ತನ್ನ 30-40 ವರ್ಷದ ಸೇವಾ ಪ್ರಯಾಣದಲ್ಲಿ ಇಷ್ಟೆಲ್ಲ ಪ್ರತಿಕೂಲಗಳನ್ನು ಅನುಭವಿಸ್ತ. ಅಂದ್ರೆ ಶಿಲುಬೆಯ ಶಿಷ್ಯತ್ವ, ಸೊ ನಮ್ಮ ಸೇವೆಯನ್ನು ನಾವು ಧೈರ್ಯವಾಗಿ ಮಾಡೋದಕ್ಕೆ ನಮಗೆ ಹೊಸ ದೃಷ್ಟಿಕೋನವನ್ನು ಕೊಡ್ತದೆ. ಅದಕ್ಕೆ ಪೌಲ ಹೇಳಿದ, ಓ ಅಂಟು ಮೀ ಇಫ್ ಐ ನಾಟ್ ಪ್ರೀಚ್ ದ ಗಾಸ್ಪಲ್. ಸುವಾರ್ತೆ ಸಾರದಿದ್ದರೆ ಅಯ್ಯೋ ನನಗೆ ಕಷ್ಟ. ಸೊ ಇವತ್ತು ನಾವು ಹಂಗಲ್ಲ. ಇವತ್ತು ನಾವು ಸೇವೆಗೆ ಬರುವಂಥದ್ದು ವಾಟ್ ಪ್ರಾಫಿಟ್ ಐ ವಿಲ್ ಗೆಟ್. SSLC ಫೇಲ್ ಆಗಿ ಸೆಕ್ಯುಲರ್ಗೆ ಹೋದ್ರೆ ಮೈಯೆಲ್ಲ ಗಾಯ ಆಗುತ್ತೆ, ಮೈಯೆಲ್ಲ ಮಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಇದನ್ನ ಹಿಡ್ಕೊಂಡು ಬಂದಿರುವಂತಹ ಅನೇಕರಿದ್ದಾರೆ. ಇವತ್ತು ಬಿಳಿ ಶರ್ಟ್ ಹಾಕ್ಬಿಟ್ರೆ ಸಾಕು, ತಿಂಗಳು ಸಂಬಳ ಬರ್ತತೆ ದೇಶ ವಿದೇಶಗಳಿಂದ. ಆಮೇಲೆ ಪೆಟ್ರೋಲ್ ಹೆಸರು, ಆ ಹೆಸರು, ಈ ಹೆಸರು, ಮೆಡಿಕಲ್ ಹೆಸರು ಹೇಳ್ಕೊಂಡು ಆದಷ್ಟು ಕಬಳಿಸೋದು. ಇದು ಶಿಷ್ಯತ್ವದ, ಶಿಲುಬೆಯ ಶಿಷ್ಯತ್ವದ ದೃಷ್ಟಿಕೋನ ಅಲ್ಲ. ನೋಡಿ, ದೇವರು ಕರೆದು ಬಂದಂತ ವ್ಯಕ್ತಿಯಾಗಿದ್ದ ಯಾರು? ಪೌಲ. ಸೊ ಅದರ ಫಲವಾಗಿ ಪೌಲ ಏನೆಲ್ಲ ಅನುಭವಿಸ್ದ? ಸೆರೆಮನೆಯಲ್ಲಿ ಬಿದ್ದ, ಪೆಟ್ಟುಗಳನ್ನು ತಿಂದ, ಮರಣದ ಬಾಯಿಯಿಂದ ತಪ್ಪಿಸ್ಕೊಂಡ, 5 ಬಾರಿ ಯಹೂದ್ಯರಿಂದ, 3 ಬಾರಿ ಸರ್ಕಾರದವರಿಂದ ಚಡಿಯೇಟು ತಿಂದ, 1 ಸಾರಿ ಜನರು ಕಲ್ಲೆಸೆದು ಕೊಲ್ಲುವುದಕ್ಕೆ ಕಲ್ಲೆಸೆದ್ರು, 3 ಸಾರಿ ಪೌಲನು ಪ್ರಯಾಣ ಮಾಡುತ್ತಿದ್ದಂಥ ಹಡಗು ಒಡೆದೋಯ್ತು, ನದಿಗಳಲ್ಲಿ ಅಪಾಯ, ಪ್ರಯಾಣಗಳಲ್ಲಿ ಅಪಾಯ, ಸ್ವಂತ ಜನರಿಂದ ಅಪಾಯ, ಹೀಗೆ ಅಪಾಯಗಳ ಸರಮಾಲೆಯನ್ನು ಅನುಭವಿಸ್ತಾ ಯಾರು? ಪೌಲ. ಕಾರಣ ದೇವರು ಕರೆದಂತಹ ವ್ಯಕ್ತಿ. ಆದರೆ ಇವತ್ತು ದೇವರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ ಕೆಲವರು. ನಾನು ಅದೇ ಹೇಳ್ದಲ್ಲ, 10ನೇ ಕ್ಲಾಸ್ ಫೇಲ್ ಆಗಿರೋರು ಗ್ಯಾರೇಜಿಗೆ ಹೋಗ್ಬಿಟ್ಟು ಕೆಲಸ ಮಾಡಿದ್ರೆ ಮೈಯೆಲ್ಲ ಮಣ್ಣಾಗುತ್ತೆ, 8 ತಾಸು ಕೆಲಸ ಮಾಡಬೇಕು, ಬೆವರು ಬರುತ್ತೆ. ಇವೆಲ್ಲ ಬೇಡಪ್ಪ, ನಾವು ಒಂದು ಬಿಳಿ ಶರ್ಟು, ಕಪ್ಪು ಪ್ಯಾಂಟು ಹಾಕೊಂಡು ಈ ಒಂದು ಪುಸ್ತಕ ಇಟ್ಕೊಂಡ್ಬಿಟ್ಟು ಯಾವ್ದಾರು ಆರ್ಗನೈಸೇಷನ್ ಹೋಗಿ ಸೇರ್ಕೊಂಡ್ಬಿಡೋದು, ಅಷ್ಟೇ ಮುಗೀತು. ಎಲ್ಲಿ ಮೆಡಿಕಲ್ ಸಿಗುತ್ತೆ, ಎಲ್ಲಿ PF ಸಿಗುತ್ತೆ, ಎಲ್ಲಿ ನಮಗೆ ಲಪ್ಟಾಯಿಸ್ಬೋದು ಅಂತ ಕಡೆ ಸೇರ್ಕೊಂಡ್ಬಿಟ್ಟು ಬರುವಂಥವರು. ಸೊ ಇವರು ದೇವರಿಂದ ಕರೆಯನ್ನು ಸ್ವೀಕರಿಸಿದಂತಹ ವ್ಯಕ್ತಿಗಳಲ್ಲ, ಬದಲಾಗಿ ದೇವರ ಹೆಸರನ್ನು ಹೇಳಿಕೊಂಡು ಬಂದಂಥವರು. ಪ್ರಿಯರೇ, ಶಿಲುಬೆಯ ಶಿಷ್ಯತ್ವ ಏನ್ ಮಾಡ್ತದೆ? ಸೊ ನಮ್ಮನ್ನು ಸೇವೆಯಲ್ಲಿ ನಮ್ಮನ್ನ ಬಲಪಡಿಸ್ತದೆ. ಸೊ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಥಿಂಗ್ ಕ್ಯಾನ್ ಸಪರೇಟ್ ಮೀ ಫ್ರಮ್ ದ ಲವ್ ಆಫ್ ಗಾಡ್. ದೇವರ ಪ್ರೀತಿಯಿಂದ ನನ್ನನ್ನು ಅಗಲಿಸುವುದಕ್ಕೆ ಇದ್ಯಾವುದಕ್ಕೂ ಸಾಧ್ಯವಿಲ್ಲ. ಕಾರಣ ಐ ನೋ, ನನ್ನನ್ನು ಕರೆದಂತ ದೇವರು ಯಾರೆಂಬುದಾಗಿ ನನಗೆ ಗೊತ್ತುಂಟು. ಸೊ ನನ್ನನ್ನು ಕರೆದಂತ ದೇವರು ಯಾರೆಂಬುದಾಗಿ ನನಗೆ ಗೊತ್ತು. ಪ್ರಿಯ ದೇವರೇ, ಕ್ರಿಸ್ತನ ಶ್ರಮ ಮರಣವನ್ನ ನಾವು ಧಾರ್ಮಿಕವಾಗಿ ಆಚರಿಸುವಂತಹ ಈ ದಿನದಲ್ಲಿ ಮಾಂಸಾಹಾರವನ್ನು ಬಿಟ್ಟು, ಸೊ ಅನೇಕರಿಗೆ ಬಹಳ ಪ್ರಯಾಸ ಇತ್ತು. ಯಾಕೆ ದಿನಕ್ಕೆ 3 ಬಾರಿ ಚಪ್ಪರಿಸಿ
ಸೊ ಇವತ್ತು ಕೇವಲ ಕಾಯಿ ಪಲ್ಯ ತಿನ್ನುವಂಥದ್ದು ಬಹಳ ಕಷ್ಟ. ಆದ್ರೇನು ತ್ಯಾಗಪೂರ್ವಕವಾಗಿ ಏನೋ ದೇವರಿಗೋಸ್ಕರ ಏನೋ ಮಾಡ್ತಾ ಇದ್ದೀವಿ ಎಂಬುದಾಗಿ ಹೇಳ್ಕೊಂಡು ದ ವೇ ವಿ ಹ್ಯಾಕ್ಟ್, ಏನೋ ನಾನು ಮಾಂಸ ಬಿಟ್ಟಿದ್ರೆ ಅವ್ರಿಗೇನೋ ಏನೋ ಪ್ರತಿಫಲ ಸಿಗತ್ತಾರ. ಸೊ ವಾಟ್ ಎವರ್ ಇಟ್ ಮೇ ಬಿ. ಸೊ ನಿನ್ನ ಧಾರ್ಮಿಕ ಆಚಾರ ನಿನಗೆ ಇರಲಿ, ಆದರೆ ಒಂದು ವಿಚಾರ ಯೋಚನೆ ಮಾಡಿ. ನೀನು ಶಿಲುಬೆಯ ಶಿಷ್ಯತ್ವವನ್ನ ಒಂದು ಹೊಸ ದೃಷ್ಟಿಕೋನದಲ್ಲಿ ನೀನು ನೋಡಬೇಕು. ಒಂದು, ಕ್ಷಮಿಸುವಂಥದ್ದು. ಎರಡು, ಹಿಂಬಾಲಿಸುವಂಥದ್ದು. ನೋಡಿ, ಎರಡು ವಿಚಾರವನ್ನು ಹೇಳ್ತೇನೆ ನಾನು. ಮತ್ತಾಯ ಇಸ್ ಎ ಟ್ಯಾಕ್ಸ್ ಕಲೆಕ್ಟರ್. ಪೇತ್ರ, ಆಂದ್ರೆಯ ಬೆಸ್ತರು. ಯಾಕೋಬ, ಯೋಹಾನ ಬೆಸ್ತರು. ಯೇಸುವಿನ ಶಬ್ದವನ್ನು ಕೇಳಿದಾಗ ದೇ ಲೆಫ್ಟ್ ಎವ್ರಿಥಿಂಗ್. ಮತ್ತಾಯ ತನ್ನ ಮೇಜನ್ನ ತಾನು ಕಲೆಕ್ಟ್ ಮಾಡ್ತಿದ್ದಂತಹ ತೆರಿಗೆಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸ್ತ. ಪೇತ್ರ, ಆಂದ್ರೆಯ ತಮ್ಮ ಬಲೆಯನ್ನು ಬಿಟ್ಟು, ದೋಣಿಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ್ರು. ಯಾಕೋಬ, ಯೋಹಾನ ದೋಣಿಯನ್ನ, ಬಲೆಯನ್ನ, ತಂದೆಯನ್ನ ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ್ರು. ಪ್ರಿಯರೇ, ಶಿಲುಬೆಯ ಶಿಷ್ಯತ್ವ ನಮ್ಮನ್ನ ಯೇಸುವಿನ ಹಿಂದೆ ಮುನ್ನಡೆಸ್ತದೆ. ನಾವು ಯೇಸುವಿನ ಹಿಂದೆ ಹೋಗ್ತಾ ಇದ್ದೇವ. ಈ 2025ರಲ್ಲಿ ನಾವು ಕ್ರಿಸ್ತನ ಶ್ರಮ, ಮರಣ, ಪುನರುತ್ಥಾನವನ್ನು ಮರಣ ಮಾಡ್ತಾ ಇರಬೇಕಾದ್ರೆ ದಟ್ ಇಸ್ ಎಕ್ಸಾಮ್ ಇನ್ ಅವರ್ ಲೈಫ್. ನಾನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇನಾ? ನಾನು ಲೋಕಕ್ಕೆ ಬೆಳಕಾಗಿದ್ದೇನಾ? ಪ್ರತಿಕೂಲಗಳ ಮಧ್ಯೆ, ಸಂಕಟಗಳ ಮಧ್ಯೆ ನಾನು ಕ್ರಿಸ್ತನ ಸಾಕ್ಷಿಯಾಗಿ ನಿಂತಿದ್ದೇನಾ ಸೊ ಎಂಬುದನ್ನ ಒಮ್ಮೆ ಯೋಚನೆ ಮಾಡಿ ನೋಡ್ರಿ. ಇದು ನಿಜವಾದಂತಹ ಕ್ರೈಸ್ತತ್ವ. ಪ್ಲೀಸ್ ಕಮ್ ಔಟ್ ಫ್ರಮ್ ದ ಇಲ್ಯೂಷನ್ ವರ್ಲ್ಡ್. ಮಾಯಾ ಜಗತ್ತಿನಿಂದ ಹೊರಗೆ ಬನ್ರಿ. ಸೊ ನಮ್ಮನ್ನ ಈ ಒಂದು ಮಾಯಾ ಲೋಕಕ್ಕೆ ಜನ ತಳ್ಳಿಬಿಟ್ಟಿದ್ದಾರೆ ಕೆಲವು ಪಾದ್ರಿಗಳು. ಸೊ ಅದರಿಂದ ಅವರಿಗೆ ಲಾಭ ಇದೆ, ಪ್ರತಿ ವಾರ ಅವರಿಗೆ ಲಾಭ ಆಗ್ತಾ ಇದೆ. ಆದ್ರೆ ನಮ್ಮ ಜೋಬ್ ಖಾಲಿ ಆಗ್ತಾ ಇದೆ, ಅಷ್ಟೇ ವ್ಯತ್ಯಾಸ. ಸೊ ಕಮ್ ಔಟ್. ಶಿಲುಬೆಯ ಶಿಷ್ಯತ್ವದ 3 ಗುಣ. ತ್ರೀ ನ್ಯೂ ಇನ್ಸೈಟ್. 3 ದೃಷ್ಟಿಕೋನ. 1 ಕ್ಷಮಾಪಣೆ. 2 ಆತನನ್ನು ಹಿಂಬಾಲಿಸುವಂಥದ್ದು. 3 ಆತನ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು. ಈ 3 ಕಾರ್ಯಗಳು ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಾವು ಕ್ರೈಸ್ತರೇ ಅಲ್ಲ. ಮತ್ತು ನಾವು ಯಾರು ಅಲ್ಲ ಅಷ್ಟೇ. ಮತ್ತೆ 2025 ನಿಮ್ಮ ಜೀವಿತದಲ್ಲಿ ಒಂದು ಪುನಃ ಪರಿಶೋಧನೆಯ ವರ್ಷವಾಗಿ ಮಾರ್ಪಡಲಿ. ನಾನು ಪ್ರತಿ ವರ್ಷ ಈ ಲೆಂಟ್ ಸಮಯದಲ್ಲಿ ಹೇಳುವಂಥ ಒಂದು ಮಾತು, ಸಿ ವಾಟ್ ಪ್ರೋಗ್ರೆಸ್ ಫ್ರಮ್ 2024 to 2025. 2024ರಿಂದ 2025ಕ್ಕೆ ನೀವು ಕಾಲಿಟ್ಟಿರುವಾಗ ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಯಾವ ಬೆಳವಣಿಗೆ ಉಂಟಾಗಿದೆ? ಇಫ್ ನಾಟ್, ದೆನ್ ವಾಟ್ ಇಸ್ ದ ಯೂಸ್ ಆಫ್ ದಿಸ್? ಒಂದು ಇರಿಸಿದಂಥ ಮಗು 1 ವರ್ಷವಾದಾಗ ಅದರ ಬೆಳವಣಿಗೆ ಆಗದೆ ಹೋದ್ರೆ ತಂದೆ ತಾಯಿಗಳಿಗೆ ಬಹಳ ವೇದನೆ ಅದು. ನಾವು ಆಧ್ಯಾತ್ಮಿಕವಾಗಿ ಕ್ರಿಸ್ತನಲ್ಲಿ ಹುಟ್ಟಿ 20, 30, 40 ವರ್ಷಗಳು ದಾಟಿದೆ. ಬಟ್ ಸ್ಟಿಲ್ ವಿ ಆರ್ ಇನ್ಫೆಕ್ಟ್. ಇವತ್ತು ಬಾಟ್ಲಿಗೋಸ್ಕರ ಕಾಯ್ತಾ ಇದ್ದೀವಿ, ಯಾರು ತಂದಿಡ್ತಾರ ಬಾಯಿಗೆ. ಸೊ ಟ್ರಾಜಿಡಿ. ಸೊ ಕಮ್ ಔಟ್ ಫ್ರಮ್ ದ ಇಲ್ಯೂಷನ್ ವರ್ಲ್ಡ್. ಮಾಯಾ ಲೋಕದಿಂದ ಹೊರಗೆ ಬನ್ರಿ. ವಾಕ್ ಇನ್ ರಿಯಾಲಿಟಿ. ಯಥಾರ್ಥದಲ್ಲಿ ನಡೆಯಿರಿ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಮ್ಮನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಗುಡಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ,
ಶಿಲುಬೆಯ ಶಿಷ್ಯತ್ವ ಕ್ಷಮಿಸುವಂತಹ ಮನಸ್ಥಿತಿಯನ್ನು ಉಂಟು ಮಾಡ್ತದೆ ಎಂಬುದಾಗಿ ನಾವು ಕೇಳಲ್ಪಟ್ಟಿದ್ದೇವೆ. ಸೊ ನಮ್ಮಲ್ಲಿ ಆ ಮನಸ್ಥಿತಿಯನ್ನು ಉಂಟು ಮಾಡು. ಶಿಲುಬೆಯ ಶಿಷ್ಯತ್ವ ನಿಮ್ಮನ್ನು ಹಿಂಬಾಲಿಸುವಂತೆ ನಮ್ಮನ್ನು ಮಾರ್ಪಡಿಸುತ್ತೆ ಎಂಬುದಾಗಿ ನಾವು ಕೇಳಿದ್ದೇವೆ. ನಿಮ್ಮನ್ನು ಯಥಾರ್ಥವಾಗಿ ಹಿಂಬಾಲಿಸುವಂತೆ ನಮ್ಮನ್ನು ಸಹಾಯ ಮಾಡು. ಶಿಲುಬೆಯ ಶಿಷ್ಯತ್ವ ನಿಮ್ಮ ಬೆಳಕಾಗಿ ಪ್ರತಿಕೂಲಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ ಬಿದ್ದು ಹೋಗದೆ ನಿಮ್ಮನ್ನೇ ರಕ್ಷಕನು ಎಂಬುದಾಗಿ ಘಂಟಾಘೋಷವಾಗಿ ಸಾರುವಂತೆ ನಮಗೆ ಕೃಪೆ ಮಾಡ್ತದೆ ಎಂಬುದಾಗಿ ನಾವು ಕೇಳಲ್ಪಟ್ಟಿದ್ದೇವೆ. ಅದೇ ರೀತಿ ಇದಕ್ಕೆ ನಮಗೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಆಮೆನ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.